Uh, okay, very good morning. So let us start with the managerial economics of your first module. ಸೊ ನಿಮ್ಮ ಫಸ್ಟ್ ಮಾಡ್ಯೂಲಲ್ಲಿ ನಾನು ಏನೇನು ಕವರ್ ಮಾಡಿದ್ದೆ, ಏನೇನು ನೀವು ನೋಡಿದ್ರಿ, ಸೊ ಜಸ್ಟ್ ಹಾಗೆ ರೀಕಾಲ್ ಮಾಡಿಕೊಂಡು ಇನ್ನು ಮಿಕ್ಕಿರೋ ಕಾನ್ಸೆಪ್ಟ್ಸ್ಗಳನ್ನ ಇವತ್ತು ಮಾಡೋಣ. ಸೊ ಹೋಪ್ ಐ ಥಿಂಕ್ ಇವತ್ತು ನಿಮ್ಮ ಮಾಡ್ಯೂಲ್ ನಂಬರ್ 1 ಮುಗಿಯೋ ಎಲ್ಲ ಲಕ್ಷಣಗಳು ಇದ್ದಾವೆ. ಐ ಥಿಂಕ್ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ನಿಮಗೆ? ಫೈನ್. ಹಾಂ. ಸೊ ನಾನು ನಿಮಗೆ ಡಿಮ್ಯಾಂಡ್ ಕಾನ್ಸೆಪ್ಟ್ಸ್ ಬಗ್ಗೆ ನಾನು ಮಾತಾಡಬೇಕಾದಾಗ ಡಿಮ್ಯಾಂಡ್ ಅನಾಲಿಸಿಸಲ್ಲಿ ನಾವು ಡಿಮ್ಯಾಂಡ್ ಅಂದರೆ ಏನು, ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು, ಡಿಮ್ಯಾಂಡ್ ಶೆಡ್ಯೂಲ್ ಹೆಂಗಿರುತ್ತೆ, ಲೈಕ್ ಪ್ರೈಸು ಜಾಸ್ತಿ ಆದಷ್ಟು ಡಿಮ್ಯಾಂಡ್ ಕಡಿಮೆ ಆಗೋದು, ಅಸಂಪ್ಷನ್ಸು, ಕೆಲವೊಂದು ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಇದೆ ಅಂತಲೂ ನಾನು ಹೇಳಿದ್ದೆ. ಅದಕ್ಕೆ ರೀಸನ್ಸ್ಗಳು ಏನೇನು ಅನ್ನೋದನ್ನು ನಾವು ನೋಡಿದ್ವಿ. ಅದಾದಮೇಲೆ ಡಿಮ್ಯಾಂಡು ಬದಲಾವಣೆ ಆಗ್ತಾ ಇದೆ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನೋಡಿದ್ವಿ. ಇದಾದ್ಮೇಲೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿದ್ವಿ. ಇದರಲ್ಲಿ ಎಲಾಸ್ಟಿಕ್ ಡಿಮ್ಯಾಂಡು, ಇನ್ಎಲಾಸ್ಟಿಕ್ ಡಿಮ್ಯಾಂಡು ಏನಕ್ಕೆ ಹಂಗಾಗುತ್ತೆ ಅಂತ ವಿತ್ ರೀಸನ್ಸ್ಗಳು ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮಾತಾಡಿದ್ವಿ, ಪ್ರೈಸ್ ಎಲಾಸ್ಟಿಸಿಟಿ ಮತ್ತು ಇನ್ಕಮ್ ಎಲಾಸ್ಟಿಸಿಟಿ. ಅದಾದ್ಮೇಲೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಮಾತಾಡಬೇಕಾಗಿರೋದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ನಾನು ನಿಮಗೆ ಮುಂಚೆನೆ ಹೇಳ್ದಂಗೆ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಒಂದು ಡಿಕಾಲ್ಡ್ ಡಿಮ್ಯಾಂಡು ಮತ್ತೆ ಪ್ರೈಸ್ ಅಲ್ಲಿ ಆಗುವಂತಹ ವೇರಿಯೇಷನ್ಸ್ಗಳು ಏನಿದೆ ಅದನ್ನ ನಾವೇನಂತ ಕರಿತೀವಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಏನೋ ಸೊ ಚೇಂಜಸ್ ಇನ್ ದ ಕ್ವಾಂಟಿಟಿ ವೆನ್ ದೇರ್ ಇಸ್ ಅ ಚೇಂಜಸ್ ಇನ್ ದ ಪ್ರೈಸಸ್ ಅಂತ. ಈ ಒಂದು ಚೇಂಜಸ್ ಆಗುವಂಥದ್ದು ಈ ಒಂದು ಪ್ರೈಸ್ ನಲ್ಲಿ ಬದಲಾವಣೆ ಆದಾಗ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುವಂಥದ್ದು ಏನೇನು ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಈ ಒಂದು ನಿಮ್ಮ ಡಿಮ್ಯಾಂಡ್ ಅಲ್ಲಿ ಬದಲಾವಣೆಗಳು ಜಾಸ್ತಿ ಆಗೋದು. ಪ್ರೈಸ್ ಜಾಸ್ತಿ ಆದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಕಡಿಮೆ ಆಗೋದು ಅದು ನಾರ್ಮಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಾವು ಮಾತಾಡೋದು. ಬಟ್ ಪ್ರೈಸ್ ಜಾಸ್ತಿ ಆದಂಗೆ ಕ್ವಾಂಟಿಟಿಲಿ ಸ್ವಲ್ಪ ಕಡಿಮೆ ಆಗೋದು, ಪ್ರೈಸ್ ಜಾಸ್ತಿ ಆದಂಗೆ ಸ್ವಲ್ಪ ಡಿಮ್ಯಾಂಡ್ ಅಲ್ಲಿ ಜಾಸ್ತಿ ಕಡಿಮೆ ಆಗೋದು, ಈ ತರ ಹೈ ಲೋ ವೇರಿಯೇಷನ್ಸ್ಗಳು ಆಗೋದಕ್ಕೆ ಕಾರಣಗಳು ಏನು ಅಥವಾ ಏನೇನು ರೀಸನ್ಸ್ಗಳು ಇದ್ರೆ ನಿಮ್ಗೆ ಈ ಒಂದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ನಿಮ್ಗೆ ಬದಲಾವಣೆಗಳಾಗತ್ತೆ ಅನ್ನೋದನ್ನ ನಾನು ಇಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಒಂದು ನೇಚರ್ ಆಫ್ ಕಮಾಡಿಟಿ ಅಂತೆ. ನೇಚರ್ ಆಫ್ ಕಮಾಡಿಟಿ ಅಂತ ಅಂದ್ರೆ ನೀವು ಯಾವ ತರ ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ. ವೆದರ್ ಇಟ್ ಈಸ್ ಲೈಕ್ ನಿಮ್ಮ ತುಂಬಾ ಡೈಲಿ ಲೈಫ್ ಅಥವಾ ಡೈಲಿ ರುಟೀನ್ ಲೈಫ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಅನ್ನ, ಅಥವಾ ಒಂದು ಕಂಫರ್ಟಬಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ ನ. ಸೊ ಯಾವ ಪ್ರಾಡಕ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಡಿಮ್ಯಾಂಡು ವೇರಿಯೇಷನ್ಸ್ ಆಗೋದು. ಈಗ ನೋಡಿ, ಇಲ್ಲಿ ನಾನೊಂದು ಯಾವುದೋ ಎಕ್ಸಾಂಪಲ್ ಹೇಳಿದ್ದೀನಿ, ಸಾಲ್ಟ್ ಅಂತ ಹೇಳಿದ್ದೀನಿ. ಅದಾದ್ಮೇಲೆ ಇಲ್ಲಿ ಯಾವುದೋ ಒಂದು ಲಕ್ಸುರೀಸ್ ಅಂತ ಏನೋ ಒಂದು ಹೇಳಿದ್ದೀನಿ, ಡಿಮ್ಯಾಂಡ್ ಫಾರ್ ಕಂಫರ್ಟ್ಸ್ ಅಂತ. ಡಿಮ್ಯಾಂಡ್ ಫಾರ್ ಕಂಫರ್ಟ್ಸ್ ಅಂತ ಅಂದ್ರೆ ಓಕೆ, ನನ್ನ ಮನೇಲಿ ಒಂದು ಕಂಪಲ್ಸರಿ ಒಂದು ಕಾರ್ ಇರಬೇಕು, ಒಂದು ಬೈಕ್ ಇರಬೇಕು, ಇದು ನಿಮ್ಮ ಲಕ್ಸುರಿ ಲೈಫು. ಅದೇ ಸಾಲ್ಟು, ರೈಸು ಇದು ನಿಮ್ಮ ರೆಗ್ಯುಲರ್ ರುಟೀನ್ ಲೈಫ್ ಬೇಕಾಗುತ್ತೆ. ಈ ಎರಡರಲ್ಲೂ ಅಷ್ಟೇ ಪ್ರೈಸ್ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ಬಟ್ ಯಾವ ಲೆವೆಲ್ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅನ್ನೋದು ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಅಂದ್ರೆ ಅರ್ಥ ಏನು, ಯಾವ ಟೈಪ್ ಆಫ್ ನೇಚರ್ ಆಫ್ ಕಮಾಡಿಟಿ ಇರುತ್ತಲ್ವ ಅದ್ರ ಮೇಲೂ ಸಹ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ನಿಮ್ಮ ಡಿಮ್ಯಾಂಡ್ ಅಲ್ಲಿ ಹೈ ವೇರಿಯೇಷನ್, ಲೋ ವೇರಿಯೇಷನ್ಸ್ ಆಗೋದು ಅಂತ ಒಂದು. ಸೆಕೆಂಡ್, ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್. ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಅರ್ಥ ಏನು, ನಾನು ಹೇಳಿದೆ ನಿಮಗೆ. ಸೊ ಕಾಫಿ ಬದಲು ಟೀ, ಟೀ ಬದಲು ಗ್ರೀನ್ ಟೀ, ಗ್ರೀನ್ ಟೀ ಬದಲು ಲೆಮನ್ ಟೀ. ನಿಮಗೆ ಸಬ್ಸ್ಟಿಟ್ಯೂಟ್ಸ್ಗಳು ಇದ್ದಾಗಲೂ ಸಹ ಏನಾಗುತ್ತೆ, ಈ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ಗಳು ಜಾಸ್ತಿ ಆಗುತ್ತೆ. ಐದರ್ ತುಂಬಾ ಹೈ ಡಿಮ್ಯಾಂಡ್ ಇದ್ದು ತುಂಬಾ ಲೋ ಆಗೋದಿರ್ಬೋದು, ಅಥವಾ ಒಂದ್ ಲೆವೆಲ್ಗೆ ಲೋ ಆಗೋದಿರ್ಬೋದು. ಸೊ ಪ್ರೈಸ್ ಅಲ್ಲಿ ತುಂಬಾ ಜಾಸ್ತಿ ವೇರಿಯೇಷನ್ ಆಗೋದು, ಕಡಿಮೆ ವೇರಿಯೇಷನ್ ಆಗೋದಿರ್ಬೋದು. ಸೊ ಇದು ಯಾವಾಗ, ವೆನ್ ಯು ಹ್ಯಾವ್ ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್. ನಿಮ್ಗೊಂದು ವಿಷಯ ಚೆನ್ನಾಗಿ ಗೊತ್ತಿರಲಿ, ನನಗೆ ಸಬ್ಸ್ಟಿಟ್ಯೂಟೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಗೊತ್ತಾ, ದೇರ್ ಇಸ್ ಅ ಕ್ರಿಯೇಷನ್ ಆಫ್ ಮೊನಾಪಲಿ. ಯಾರಾದ್ರೂ ಒಂದು ಡಿಫ್ರೆನ್ಸ್ ಹೇಳಕ್ಕಾಗತ್ತಾ, ಚೈನಾಗೂ ಇಂಡಿಯಾಗೂ ಏನ್ ಡಿಫ್ರೆನ್ಸ್ ಇರ್ಬೋದು ನಾರ್ಮಲ್ ಪೊಲಿಟಿಕಲ್ ಸಿಸ್ಟಮ್ಗೆ ಹೋದ್ರೆ, ಅಥವಾ ಇಂಡಿಯಾಗೂ ಸೌತ್ ಕೊರಿಯಾಗೂ ಏನ್ ಡಿಫ್ರೆನ್ಸ್ ಇರ್ಬೋದು ಹೇಳಿ, ದಕ್ಷಿಣ ಕೊರಿಯಾ. ಯಾರಾದ್ರೂ ರೀಸೆಂಟ್ ಆಗಿ 2-3 ದಿನದ ಹಿಂದೆ ಒಂದು TV9 ಅಥವಾ ನ್ಯೂಸ್ 9 ನಲ್ಲಿ, ನ್ಯೂಸ್ 5 ಅಲ್ಲ, ಅದು ಯಾವುದು, ಸುವರ್ಣ ನ್ಯೂಸ್ ಅಲ್ಲಿ ನೀವು ಮಾರ್ನಿಂಗ್ ಟೈಮಲ್ಲಿ ನ್ಯೂಸ್ ನೋಡಿದ್ರೆ ಐ ಥಿಂಕ್ ನಿಮ್ಗೊಂದು ಗೊತ್ತಿರುತ್ತೆ ಒಂದು ವಿಚಾರ ಏನು ಅಂತ. ಸೌತ್ ಕೊರಿಯಾಗೂ ಇಂಡಿಯಾಗೂ ಏನ್ ಡಿಫ್ರೆನ್ಸ್, ದಕ್ಷಿಣ ಕೊರಿಯಾಗೂ ಭಾರತಕ್ಕೂ ಇರುವಂತಹ ಬದಲಾವಣೆ ಏನು?
ಗೊತ್ತಿದೆ ಯಾರಿಗಾದ್ರು? ಇಂಡಿಯಾ ಬಂದು ಡೆಮೊಕ್ರಾಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಈವನ್ ನಾರ್ಮಲ್ ಇಂಡಿವಿಜುವಲ್‌ಗೂ ಅವನ ಒಂದು ಹಕ್ಕನ್ನ ಪ್ರಸ್ತಾಪ ಮಾಡುವಂತ ಒಂದು ರೈಟ್ಸ್ ಇದೆ. ಅದೇ ನೀವು ಅದೇ ನೀವು ದಕ್ಷಿಣ ಕೊರಿಯಾಗೆ ಹೋದ್ರೆ ಅಲ್ಲಿನ ಪರಿಸ್ಥಿತಿ ಇವಾಗ ಹೆಂಗಿದೆ ಅಂತ ಅಂದ್ರೆ, ಆ ದಕ್ಷಿಣ ಕೊರಿಯಾದ ರಾಜ ಏನಿರ್ತಾನೆ, ಐ ಥಿಂಕ್ ಇದ್ರಲ್ಲಿ ಕೆಲವರು ಗೊತ್ತಿರಬೇಕು ಈ ವಿಚಾರ. ನಾನು ಹೇಳಿದ್ದೆ ಅನ್ಸುತ್ತೆ ಹಿಂದೆ ಯಾವಾಗ್ಲೋ. ಅವನ ಒಂದು ಹೇರ್ ಕಟ್ ಒಂದು 24 ಸ್ಟೈಲ್ ಅಲ್ಲಿ ಹೇರ್ ಕಟ್ ಇದೆ ಅಂತಂದ್ರೆ ಅದೇ ಹೇರ್ ಸ್ಟೈಲ್ ಅಲ್ಲೇನೆ ಜನ ಏನ್ ಮಾಡ್ಕೋಬೇಕು, ಹೇರ್ ಕಟ್ ಮಾಡ್ಕೋಬೇಕು ಅಂತ ರೂಲ್ಸ್. ಸೊ ಅಲ್ಲಿ ಏನಾಗ್ತಾ ಇದೆ, ಇಟ್ ಈಸ್ ಪ್ಯೂರ್ಲಿ ರೂಲ್ಡ್ ಬೈ ಒನ್ ಪರ್ಟಿಕ್ಯುಲರ್ ಪರ್ಸನ್ ಬಟ್ ನಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ನಾವು ಇಲ್ಲಿ ಕಾಂಗ್ರೆಸ್ ಇಲ್ಲ ಅಂದ್ರೆ ಬಿಜೆಪಿ, ಬಿಜೆಪಿ ಇಲ್ಲ ಅಂದ್ರೆ ಜೆಡಿಎಸ್, ನಿಮ್ಗೆ ಪಾರ್ಟಿಗಳು ಎಷ್ಟೊಂದಿದಾವೆ. ಒಬ್ಬ ಇಲ್ಲ ಅಂತಾನೆ ಇನ್ನೊಬ್ಬ ಬರ್ತಾನೆ, ಅವನ ಒಂದು ಪ್ರಜಾಪ್ರಭುತ್ವನ ಸಾಧಿಸಕ್ ಹೋಗ್ತಾನೆ ಇಲ್ಲಿ. ಬಟ್ ದ ಸೇಮ್ ಸಿಚುವೇಶನ್ ವೆನ್ ಯು ಗೋ ಟು ಸೌತ್ ಕೊರಿಯಾ, ನಿಮ್ಗೆ ಅಲ್ಲಿ ಆಪ್ಷನ್ ಇಲ್ಲ ನಿಮ್ಗೆ. ರಾಜ ಏನ್ ಹೇಳ್ತಾನೆ ಅದನ್ನ ಕೇಳ್ಕೊಂಡು ಸುಮ್ನಿರ್ಬೇಕು, ಇಲ್ಲ ಅಂತಂದ್ರೆ ಮುಗೀತು. ರೀಸೆಂಟ್ ಆಗಿ ನ್ಯೂಸ್ ನಾನು ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ಏನ. ಹಾ ಹಾ ಹೌದು. ಹ್ಮ್. ಹೌದು. ಸೊ ಸಿಚುವೇಶನ್ಸ್ಗಳು ಅಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ವರ್ಸ್ಟ್ ಸಿಚುವೇಶನ್ಸ್. ಅಲ್ಲಿ ಯಾರೋ ಒಬ್ಬ ಆ, ಯಾವುದೋ ಒಂದು ಸಿಡೀಸ್ಗಳನ್ನ ಪೈರೇಟ್ ಮಾಡ್ತಾ ಇದ್ರೆ ಅವನನ್ನ ಹಿಡಿದು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ 15 ದಿನ ಜೈಲಿಗೆ ಹಾಕ್ಬಿಟ್ಟು ಅದಾದ್ಮೇಲೆ ಅವ್ರ ಫ್ಯಾಮಿಲಿನೆಲ್ಲ ಸುತ್ತ ನಿಲ್ಸ್ಬಿಟ್ಟು ನೇಣಕ್ ಹಾಕ್ತಾರಂತೆ. ಸಿ ದ ಸಿಚುವೇಶನ್ ಆಫ್ ದ ಕಂಟ್ರಿ ಹೌ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ವೆನ್ ಯು ಹ್ಯಾವ್ ಅ ಸಬ್ಸ್ಟ್ಯೂಟ್, ದ ಪೀಪಲ್ ವಿಲ್ ಗೋನ್ ಟು ಸ್ಟಾರ್ಟ್ ಶೋಯಿಂಗ್ ದೇರ್ ರೈಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಬಟ್ ಅವ್ರಿಗೆ ಅಲ್ಲಿ ಆಪ್ಷನ್ ಇಲ್ಲ ಅಲ್ಲಿ. ಒಬ್ಬ ಅವ್ನು ಏನ್ ಹೇಳ್ತಾನೆ ಹಂಗೆ. ಈ ಒಂದು ಸೇಮ್ ಸಿಚುವೇಶನ್ ವಿಲ್ ಗೋನ್ ಟು ಹ್ಯಾಪನ್ ಇನ್ ಚೈನಾ ಆಲ್ಸೋ. ಚೈನಾದಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮಗೆ ಡೆಮೊಕ್ರಾಟಿಕ್ ಅನ್ನೋ ಕಾನ್ಸೆಪ್ಟ್ ಇದೆ. ಅಲ್ಲಿ ಬಿಟ್ರೆ ಇನ್ ಹೋಲ್ ಕಂಟ್ರಿ ಬಂದು ಇಟ್ಸ್ ಪ್ಯೂರ್ಲಿ ಗವರ್ನ್ಡ್ ಬೈ ಒನ್ ಪರ್ಟಿಕ್ಯುಲರ್ ಪರ್ಸನ್ ಅಲ್ಲಿ. ಸಿ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ನಿಮಗೆ ಸಬ್ಸ್ಟ್ಯೂಟ್ ಅನ್ನೋದು ಇಲ್ಲದೆ ಇದ್ದಾಗ ಸೊ ಜನಕ್ಕೆ ಆಪ್ಷನ್ ಇಲ್ಲ, ಅವ್ನು ಇರೋ ರೀತಿಲೇ ಜೀವನ ಮಾಡಬೇಕು. ದ ಸೇಮ್ ಸಿಚುವೇಶನ್ ಹ್ಯಾಪನ್ಸ್ ಇನ್ ದ ಕಮಾಡಿಟೀಸ್ ಆಲ್ಸೋ. ಒಂದು ಪ್ರಾಡಕ್ಟ್ಗೆ ನಿಮಗೆ ಆಪ್ಷನ್ ಇಲ್ಲ ಅಂತ ಅಂದಾಗ ನಾನು ಏನು ಮಾಡೋದಕ್ಕೆ ಆಗಲ್ಲ. ನನ್ಗೆ ಏನ್ ಮಾಡ್ಬೇಕು, ಆ ಪ್ರಾಡಕ್ಟ್ ಬೈ ಮಾಡಲೇಬೇಕು, ನನಗೆ ಆಪ್ಷನ್ನೇ ಇಲ್ಲ ನನಗೆ. ಆ ಟೈಮಲ್ಲಿ ಏನಾಗುತ್ತೆ, ನೀವು ಪ್ರೈಸ್ ವೇರಿಯೇಷನ್ಸ್ ಆದ್ರೂ ಸಹ ಏನಾಗುತ್ತೆ, ಸೊ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ ನಿಮಗೆ, ಸೊ ಪರ್ಚೇಸ್ ಮಾಡಲೇಬೇಕು, ಆಪ್ಷನ್ನೇ ಇಲ್ಲ ನಿಮಗೆ. ಸೊ ಇಂಥ ಸಮಯದಲ್ಲೂ ಸಹ ನಿಮ್ಮ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ದೆನ್ ವೆರೈಟಿ ಆಫ್ ಯೂಸಸ್ ಅಂತೆ. ವೆರೈಟಿ ಆಫ್ ಯೂಸಸ್ ಅಂದ್ರೆ ಅರ್ಥ ಏನು, ಸೊ ನಿಮ್ಮ ಒಂದು ಕಮಾಡಿಟಿನ ನೀವು ಯೂಸ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಡಿಮ್ಯಾಂಡ್ ಅಲ್ಲಿ ಆಗುವಂತಹ ಬದಲಾವಣೆಗಳು. ಸೊ ಅಂದ್ರೆ ಅರ್ಥ ಏನು, ಸೊ ಹೌ ಎಫೆಕ್ಟಿವ್ಲಿ ದಟ್ ಯು ಆರ್ ಯುಟಿಲೈಸಿಂಗ್ ದ ಪ್ರಾಡಕ್ಟ್ ಕಮಾಡಿಟಿ, ಅದ್ರ ಮೇಲೂ ಸಹ ಐ ಥಿಂಕ್ ಎಲೆಕ್ಟ್ರಿಸಿಟಿ ಅಂತ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ಸು, ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಎಕ್ಸಾಕ್ಟ್ಲಿ ದಟ್ ಯು ಆರ್ ಯುಟಿಲೈಸಿಂಗ್ ಅಂತ. ಸೊ ಅದ್ರ ಮೇಲೆ ಏನಾಗುತ್ತೆ, ನಿಮ್ಮ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ದೆನ್ ಪೋಸ್ಟ್ಪೋನ್ಮೆಂಟ್ ಆಫ್ ಡಿಮ್ಯಾಂಡ್. ಓಕೆ, ಇವತ್ತ ಬೇಡ ಬಿಡಪ್ಪ, ಇವತ್ತು ಸ್ವಲ್ಪ ದಿನ ಇದ್ದು ನೆಕ್ಸ್ಟ್ ವೀಕ್ ತಗೊಳ್ಳೋಣ. ನಾ ಇವತ್ತು ಕೊರೋನಾ ಟೈಮು ನನಗೇನು ಅವಶ್ಯಕತೆ ಇಲ್ಲ, ಏನೋ ಸೈಕಲ್ ತಗೊಳ್ಳೋದು ಅಥವಾ ಎಲ್ಲೂ ಓಡಾಡೋಂಥ ಅವಶ್ಯಕತೆ ಇಲ್ಲ, ಬೇಡ ಇನ್ನೊಂದು 5-6 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಪೋಸ್ಟ್ಪೋನ್ಮೆಂಟ್ ಆಫ್ ಡಿಮ್ಯಾಂಡ್ ಇಂದನೂ ಸಹ ಏನಾಗುತ್ತೆ, ನಿಮ್ಮ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ದೆನ್ ಅಮೌಂಟ್ ಆಫ್ ಮನಿ ಸ್ಪೆಂಟ್ ಅಂತೆ. ನನ್ನಲ್ಲಿ ಯಾವ ಒಂದು ಕೆಪಾಸಿಟಿ ಇರುತ್ತೆ ನನ್ನ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ. ನಾವು ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಫ್ ದ ಕನ್ಸ್ಯೂಮರ್ ಸ್ಪೆಂಡ್ಸ್ ಅ ಸ್ಮಾಲರ್, ಫಾರ್ ಎಕ್ಸಾಂಪಲ್ ಎ ಕನ್ಸ್ಯೂಮರ್ ಸ್ಪೆಂಡ್ಸ್ ಅ ಲಿಟಲ್ ಅಮೌಂಟ್ ಆನ್ ಸಾಲ್ಟ್ ಅಂಡ್ ಮ್ಯಾಚ್ ಬಾಕ್ಸಸ್ ಅಂತ. ಈವನ್ ವೆನ್ ಪ್ರೈಸ್ ಆಫ್ ಸಾಲ್ಟ್ ಆರ್ ಮ್ಯಾಚ್ ಬಾಕ್ಸ್ ಗೋಸ್ ಅಪ್, ಡಿಮ್ಯಾಂಡ್ ವಿಲ್ ನಾಟ್ ಫಾಲ್. Therefore, demand is in case of clothing of a consumer spends a large proportion of his demand income, and as increase in the price will reduce his demand for clothing ಅಂತ. ಸಿಂಪಲ್ ಲಾಜಿಕ್ ನೋಡಿ. ಇವಾಗ ಇಲ್ಲಿ ನೀವಿರೋ 25-26 ಜನಗಳಲ್ಲೇ ನೀವೇನೇ ಯೋಚನೆ ಮಾಡಿ, ಎಷ್ಟು ಜನ ನೀವು ಈ ಲಾಕ್ಡೌನ್ ಟೈಮಲ್ಲಿ ಹೋಗ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡಿದ್ದೀರಾ? ಆಬ್ವಿಯಸ್ಲಿ ಇಲ್ಲ. ಬಿಕಾಸ್ ಸೊ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಔಟ್ಸೈಡ್ ಫಾರ್ ಎನಿ ಪರ್ಪಸ್. ಇವಾಗ ನಾನು ಹೊರಗಡೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಮೇ ಬಿ ಸಹನಂದ್ ಬರ್ತಡೇ ಇದೆ, ಬರ್ತಡೇಗೋಸ್ಕರ ಬಟ್ಟೆ ತಗೊಂಡಿರ್ಬೋದು.
ಬಟ್ ಬೇರೆಯವರೆಲ್ಲ ಏನ್ ಮಾಡ್ತಿದೀವಿ ನಾವೀಗ, ಸೊ ಹೊರಗಡೆ ಎಲ್ಲೂ ಹೋಗುವಂತ ಆಪ್ಷನ್ ಇಲ್ಲ, ಸೊ ನೋ ನೀಡ್ ಟು ಬೈ ದ ಕ್ಲಾತ್ ಅಂತ. ಬಟ್ ಅದೇನೆ ವೆನ್ ಯು ಟಾಕ್ ಅಬೌಟ್ ಸಾಲ್ಟ್, ಮ್ಯಾಚ್ ಬಾಕ್ಸ್ ಅಥವಾ ಡೈಲಿ ವೆಜಿಟೇಬಲ್ಸ್ ಅಂತ ಅಂದ್ರೆ ಯು ನೀಡ್ ಟು ಸ್ಪೆಂಡ್ ಮನಿ. ಸೊ ಅಂದ್ರೆ ಅರ್ಥ ಏನು, ನೀವು ಎಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೂ ಸಹ ಏನಾಗಿರುತ್ತೆ, ನಿಮ್ಮ ಒಂದು ಡಿಮ್ಯಾಂಡ್ ಅಲ್ಲಿ ಬದಲಾವಣೆಗಳಾಗಿರುತ್ತೆ. ದೆನ್ ಟೈಮ್. ಸೊ ಟೈಮ್ ಅಂತ ಅಂದ್ರೆ ಏನು, ಸೊ ಕೆಲವೊಂದ್ಸಲಿ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಸಹ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಐದರ್ ಇಟ್ ಮೇ ಬಿ ಲೈಕ್ ಸೀಸನಲ್ ಪ್ರಾಡಕ್ಟ್ ಅಲ್ಲದೆ ಇರಬಹುದು. ಈಗ ನಾನು ಇನ್ ಮೇಲಿಂದ ನಾನು ಏನಾದರೂ ವಾಟರ್ ಮೆಲನ್ನ ಪರ್ಚೇಸ್ ಮಾಡಿದ್ರೆ ಆಬ್ವಿಯಸ್ಲಿ ಪ್ರೈಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದೇ ನಾನು ಸಮ್ಮರ್ ಸೀಸನ್ ಅಲ್ಲಿ ನಾನು ವಾಟರ್ ಮೆಲನ್ನ ಪರ್ಚೇಸ್ ಮಾಡಿದ್ರೆ ಏನಾಗಿರುತ್ತೆ, ಪ್ರೈಸ್ ಆಫ್ ದ ವಾಟರ್ ಮೆಲನ್ ವಿಲ್ ಗೋ ಅಪ್ ಅಂತೆ. ಸೊ ಅಂದ್ರೆ ಅರ್ಥ, ಟೈಮ್ ಆಲ್ಸೋ ಮೇಕ್ಸ್ ಮ್ಯಾಟರ್ ವೆನ್ ದ ಡಿಮ್ಯಾಂಡ್ ಚೇಂಜಸ್. ಇವಾಗ ಏನು ಯೋಚನೆ ಮಾಡ್ತೀನಿ, ಆ ಟೈಮಲ್ಲಿ ನಾನು ತಗೋಬೇಕಾದಾಗ ಓಕೆ 30-35 ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು ವಾಟರ್ ಮೆಲನ್ನು. ಸೊ ಅವಾಗ ನನ್ನ ಹತ್ರ ಮನಿ ಇರಲಿಲ್ಲ, ಓಕೆ ಬೇಡ ಬಿಡತ್ತ, ಈಗ ತಗೊಳೋದು ಬೇಡ, ಬೇರೆ ಇನ್ಯಾವುದೋ ಕಡಿಮೆ ರೇಟಲ್ಲಿ ಇರೋ ತಗೊಳ್ಳೋ ಅಂತ ಯೋಚನೆ ನಾನು ಅವಾಗ ಮಾಡ್ತಾ ಇದ್ದೆ. ಇವಾಗ ಏನು ಯೋಚನೆ ಮಾಡ್ತೀನಿ, 15 ರೂಪಾಯಿ ಪರ್ ಕೆಜಿ ಮಾರ್ತಾ ಇದ್ದಾನೆ ವಾಟರ್ ಮೆಲನ್, ಸೊ ನಾನು ಏನು ಮಾಡ್ತೀನಿ, ಹೋಗಿ ತಗೊಂಡ್ ಬರ್ತೀನಿ. ಸೊ ಅಂದ್ರೆ ಅರ್ಥ, ಟೈಮು ಸಹ ಮ್ಯಾಟರ್ ಆಗುತ್ತೆ ನಿಮ್ಮ ಡಿಮ್ಯಾಂಡ್ ಅಲ್ಲಿ ಆಗುವಂತ ಫ್ಲಕ್ಚುಯೇಷನ್ಸ್ಗೆ. ದೆನ್ ರೇಂಜ್ ಆಫ್ ಪ್ರೈಸಸ್ ಅಂತ. ಸೊ ರೇಂಜ್ ಆಫ್ ಪ್ರೈಸಸ್ ಬಂದಂದ್ರೆ, ಸೊ ಯಾವ ರೇಂಜ್ ಅಲ್ಲಿ ನಿಮ್ಮ ಪ್ರೈಸು ವೇರಿಯೇಷನ್ಸ್ ಆಗುತ್ತೆ. ಸೊ ಐದರ್ ನಿಮ್ಗೆ ಲೋ ಪ್ರೈಸ್ ಇಂದ ಇಮಿಡಿಯೇಟ್ ಆಗಿ ಪ್ರೈಸ್ ಹೈಕ್ ಆಗೋದು, ಅಥವಾ ಒಂದು ಸ್ಮಾಲ್ ಲೆವೆಲ್ ಅಲ್ಲಿ ಪ್ರೈಸು ಕಡಿಮೆ ಆಗ್ತಾ ಬರೋದು, ಈ ಒಂದು ವೇರಿಯೇಷನ್ಸ್ ಇಂದನೂ ಏನಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಡಿಮ್ಯಾಂಡ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಐ ಥಿಂಕ್ ನಾವು ಜ್ಯುವೆಲ್ರಿ ಪರ್ಚೇಸಿಂಗ್ ನಾವು ನೋಡ್ತಾ ಇದ್ದೀವಿ. ಐ ಥಿಂಕ್ ಲಾಸ್ಟ್ ಒಂದು 4-5 ಮಂತ್ಸ್ ಇಂದ ಗ್ರಾಜುಯಲಿ ಸ್ಲೋಲಿ ಏನಾಗ್ತಾ ಇದೆ, ನಿಮ್ಮ ಒಂದು ಪ್ರೈಸ್ ಆಫ್ ದ ಗೋಲ್ಡ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಆಗ್ತಾ ಇದ್ದಂಗೆ ಅದೇ ಪ್ರಪೋರ್ಷನೇಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಕೆಲವೊಂದು ಸಂದರ್ಭದಲ್ಲಿ ಐ ಥಿಂಕ್ ಈಗ ಕಾರ್ಗೆಲ್ಲ ಡಿಮ್ಯಾಂಡ್ ತುಂಬಾ ಕಡಿಮೆ ಆಗಿದೆ, ಪ್ರೊಡಕ್ಷನ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಇಂಥ ಟೈಮಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಅ ಡ್ರಾಸ್ಟಿಕ್ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಥವಾ ಪ್ರೈಸ್ ಆಫ್ ದ ಕಮಾಡಿಟಿ. ಆ ತುಂಬಾ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಡಿಮ್ಯಾಂಡ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಬಂದು ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನಾವು ಕಾನ್ಸೆಪ್ಟ್ ಆಫ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಆಫ್ ಮಚ್ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಅಂತೆ. ಸೊ ಏನೇನು ಈ ಒಂದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನ ಇಂಪಾರ್ಟೆನ್ಸ್, ಸರ್ ಏನಕ್ಕೆ ಬೇಕು, ನಾವು ಏನು ಕಲಿಬೇಕು ಈ ಒಂದು ಎಲಾಸ್ಟಿಸಿಟಿ ಡಿಮ್ಯಾಂಡ್ ನ? ಒಂದು, ಪ್ರೈಸ್ ಫಿಕ್ಸೇಷನ್ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ. ಮೊನಾಪಲಿ ಆಗಿದ್ದಾಗಲೇ ಒಂದ್ ರೀತಿ ಇರುತ್ತೆ, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಇದ್ದಾಗ್ಲೇ ಒಂಥರ ಇರುತ್ತೆ. ಮೊನಾಪಲಿ ಇದ್ದಾಗ ನೀನು ಯಾವುದೇ ರೀತಿ ಪ್ರೈಸ್ ಫಿಕ್ಸ್ ಮಾಡು, ಕನ್ಸ್ಯೂಮರ್ ಬಂದು ಪರ್ಚೇಸ್ ಮಾಡೇ ಮಾಡ್ತಾನೆ. ವೆನ್ ಯು ಹ್ಯಾವ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ, ಜನ ಯೋಚನೆ ಮಾಡ್ತಾರೆ ಇವನ ಹತ್ರ ಬದಲು ಇನ್ನೊಬ್ಬನ ಹತ್ರ ಹೋಗಿ ಪರ್ಚೇಸ್ ಮಾಡೋಣ ಅಂತ. ನಾ ದಟ್ ಈಸ್ ವಾಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ನಾವೇನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಪ್ರೈಸ್ ಫಿಕ್ಸೇಷನ್. ಸೆಕೆಂಡ್, ಪ್ರೊಡಕ್ಷನ್. ಪ್ರೊಡ್ಯೂಸರ್ನ ಮೆಂಟಾಲಿಟಿ ಯಾವ ರೀತಿ ಇದೆ, ಪ್ರೊಡ್ಯೂಸರ್ ಯಾವ ರೀತಿಯ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನು ಸಹ ಏನು ಮಾಡಬೇಕಾಗುತ್ತೆ, ನಾವು ಈ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಂದ ಅರ್ಥ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಡಿಮ್ಯಾಂಡ್ನ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ, ಅದ್ರ ಪ್ರಕಾರ ನಾನು ಹೆಂಗೆ ಪ್ರೊಡಕ್ಷನ್ನ ಮಾಡಬೇಕು. ಡಿಸ್ಟ್ರಿಬ್ಯೂಷನ್. ಸೊ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಯಾವ ಟೈಮಲ್ಲಿ ಯಾವ ಒಂದು ಫ್ಯಾಕ್ಟರ್ನ ಇಟ್ಕೊಂಡು, ಸೊ ಮಾರ್ಕೆಟಲ್ಲಿ ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ, ಆ ತಕ್ಕನಾಗಿ ನಾನು ಏನು ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಹೊರಗಡೆ ಜನ ಪರ್ಚೇಸ್ ಮಾಡೋರೇ ಇಲ್ಲ, ನಾನು ಸುಮ್ಮನೆ ಕಾರ್ನ ತಗೊಂಡ್ಬಂದು ಮ್ಯಾನುಫ್ಯಾಕ್ಚರ್ ಮಾಡಿಟ್ರೆ ಏನು ಯೂಸ್ ಆಗುತ್ತೆ. ಸೊ ಅಂದರೆ ಅರ್ಥ ಏನು, ಯು ನೀಡ್ ಟು ಥಿಂಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ದೆನ್ ಇಂಟರ್ನ್ಯಾಷನಲ್ ಟ್ರೇಡ್. ನಿನ್ನ ಪ್ರಾಡಕ್ಟ್ಗೆ ಬೇರೆ ಒಂದು ಕಂಟ್ರಿಲಿ ಯಾವ ರೀತಿಯಾದಂತಹ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಅಥವಾ ಬೇರೆ ಕಂಟ್ರಿಲಿರೋ ಪ್ರಾಡಕ್ಟು ನನ್ನ ಕಂಟ್ರಿಗೆ ಬಂದು ಆ ಪ್ರಾಡಕ್ಟು ಯಾವ ರೀತಿ ನನ್ನ ಕಂಟ್ರಿಲಿ ಡಿಮ್ಯಾಂಡ್ನ ತೋರಿಸ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ನ ನೀವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಟ್ಕೊಂಡು ನೀವೇನು ಮಾಡ್ಬೋದು, ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ದೆನ್ ಪಬ್ಲಿಕ್ ಫೈನಾನ್ಸ್. ಸೊ ಯಾವ ರೀತಿಯಾದಂತಹ ಒಂದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಂದ ಈ ಒಂದು ಟ್ಯಾಕ್ಸ್ ಪಾಲಿಸೀಸ್ಗಳು ಅಥವಾ ಗೌರ್ಮೆಂಟ್ ಫಿಕ್ಸ್ ಮಾಡ್ತಿರುವಂಥ ಪಾಲಿಸೀಸ್ಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ಗಳಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ, ಫಾರ್ ಇಂಪೋಸಿಂಗ್ ಟ್ಯಾಕ್ಸ್ ಆನ್ ಅ ಕಮಾಡಿಟಿ ದ ಫೈನಾನ್ಸ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಇನ್ ಟು ಅಕೌಂಟ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಅವನು ಟ್ಯಾಕ್ಸ್ನ ರೇಟ್ನ ಫಿಕ್ಸ್ ಮಾಡಬೇಕಾದಾಗ ಅವನು ಏನು ಮಾಡಬೇಕು, ಯಾವ ರೀತಿ ಮಾರ್ಕೆಟಲ್ಲಿ ಪ್ರಾಡಕ್ಟ್ಗೆ ಡಿಮ್ಯಾಂಡು ವೇರಿಯೇಷನ್ಸ್ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಸೊ ಅವನು ಟ್ಯಾಕ್ಸ್ ರೇಟನ್ನ ಫಿಕ್ಸ್ ಮಾಡಬೇಕಾಗತ್ತೆ. ಸುಮ್ಮನೆ ಅವನು 3% ಇರೋದನ್ನ 15%, 18% ಇರೋದನ್ನ 35% ಮಾಡೋದಕ್ಕಾಗಲ್ಲ. ಅವನು ಚೆಕ್ ಮಾಡಬೇಕು ಮಾರ್ಕೆಟಲ್ಲಿ ಹೆಂಗೆ ಮೂವ್ಮೆಂಟ್ ಆಫ್ ಗೂಡ್ಸ್ ಆಗ್ತಾ ಇದೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡಬೇಕಾಗತ್ತೆ, ಈ ಹ್ಯಾಸ್ ಟು ಫಿಕ್ಸ್ ದ ಟ್ಯಾಕ್ಸ್. ಸೊ ದಟ್ಸ್ ವೈ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ವಿಲ್ ಹೆಲ್ಪ್ಸ್ ಇನ್ ಗೋಯಿಂಗ್ ಫಾರ್ ದ ಟ್ಯಾಕ್ಸ್ ಫಾರ್ಮೇಷನ್ ಅಥವಾ ಟ್ಯಾಕ್ಸ್ ಫಾರ್ಮುಲೇಷನ್ಸ್ಗಳಿಗೆ ಹೆಲ್ಪ್ ಆಗುತ್ತೆ.
ದೆನ್ ನ್ಯಾಷನಲೈಸೇಷನ್. ನಾ ಒಂದು ಕಂಪನಿ ಅಥವಾ ಒಂದು ಕಂಟ್ರಿ ತನ್ನ ಕಂಪನೀಸ್ಗಳನ್ನ ಅಥವಾ ಇಂಡಸ್ಟ್ರೀಸ್ನ ನ್ಯಾಷನಲೈಸ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ನ್ಯಾಷನಲೈಸ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ಅದನ್ನ ಗೌರ್ಮೆಂಟ್ನ ಸುಪರ್ದಿತಿಗೆ ತಗೊಂಡು ಬರಬೇಕು ಅಂತ ಅಂದಾಗ, ಸೊ ಯಾವ ರೀತಿ ಆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಒಂದು ಡಿಮ್ಯಾಂಡ್ ಅನಾಲಿಸಿಸ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ಬೇಕಾಗತ್ತೆ, ಡಿಸೈಡ್ ಮಾಡ್ಕೊಳ್ತೀನಿ. ಸೊ ನಾನು ಆ ಒಂದು ಕಂಪನಿನ ಅಥವಾ ಆ ಒಂದು ಇಂಡಸ್ಟ್ರೀಸ್ನ ನ್ಯಾಷನಲೈಸ್ ಮಾಡ್ಬೇಕಾ ಬೇಡವಾ ಅಂತ. ಇಷ್ಟು ಬಂದು ಏನು ಅಂತಂದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬೇಕು ಅಂತ. ಓಕೆ, ಇಷ್ಟು ಕಾನ್ಸೆಪ್ಟು ನಾನು ಮಾತಾಡಿದಂಥದ್ದು ಒಂದು ಪಾರ್ಟ್ ಆದ್ರೆ, ಇನ್ನು ಮುಂದೆ ಮಾತಾಡೋದು ಇನ್ನೊಂದು ಪಾರ್ಟ್. ಒಂದು ಪಾರ್ಟ್ ಏನ್ ಮಾತಾಡಿದೆ, ನಾನು ಡಿಮ್ಯಾಂಡ್ ನ ಅನಲೈಸ್ ಮಾಡಬೇಕು ನೀನು ಅಂತ ಹೇಳಿದೆ. ಆಸ್ ಎ ಕನ್ಸ್ಯೂಮರ್ ನಾನು ಅಥವಾ ನೀವು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಾದಾಗ ನಾನು ಯೋಚನೆ ಮಾಡಬೇಕು, ನಾನು ಆ ಪ್ರಾಡಕ್ಟ್ ನ ಬೈ ಮಾಡಿದ್ರೆ ನನಗೆ ಬೆನಿಫಿಟ್ ಆಗುತ್ತಾ ಇಲ್ವಾ, ಅಥವಾ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಈ ಒಂದು ಪ್ರಾಡಕ್ಟ್ಗೆ ಅಂತ. ನಾವು ಇದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡಬೇಕು, ನನ್ನ ಬೈಯಿಂಗ್ ಪವರ್ನ ಏನ್ ಮಾಡಬೇಕು, ಡಿಸೈಡ್ ಮಾಡ್ಕೊಳ್ಬೇಕು. ಇದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಥವಾ ನಾರ್ಮಲ್ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ. ಬಟ್ ನಾವು ಇಲ್ಲಿ ಮುಂದೆ ಮಾತಾಡ್ಕೊಂಡು ಹೋಗೋದೇನು, ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ತಾ ಹೋಗ್ತೀನಿ. ಏನು, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ನಾವು ಏನದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್? ಜನರಲ್ ಆಗಿ ನಾವ್ ಏನಂತ ಮಾತಾಡ್ತೀವಪ್ಪ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೆ? ಯಾರಾದ್ರೂ ಹೇಳ್ತೀರಾ? ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೆ ಏನು? ಫೋರ್ಕಾಸ್ಟಿಂಗ್ ಅಂದ್ರೆ ಏನು? ಏನನ್ನ? ಓಕೆ, ಹಾ, ಡಿಸಿಷನ್ ತಗೊಳ್ಳೋದು. ವೆರಿ ಗುಡ್. ಸೊ ಅಕಸ್ಮಾತ್ ಅಸ್ಯೂಮ್ ದಟ್ ನೀವೆಲ್ಲ ಒಂದೊಂದು ಕಂಪ್ನಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ನಾವು ನೀವು ನಿಮ್ಮ ಕಂಪನಿನಲ್ಲಿ ಯಾವುದೋ ಒಂದು XYZ ಅನ್ನೋ ಪ್ರಾಡಕ್ಟ್ ನೀವೇನ್ ಮಾಡ್ತಿದ್ದೀರಾ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. ದ ಕ್ವಶನ್ ಮಾರ್ಕ್ ಹಿಯರ್ ಇಸ್, ನಾನು ಎಷ್ಟನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ತಾನೆ ಬಿಫೋರ್ ಗೋಯಿಂಗ್ ಫಾರ್ ಅ ಪ್ರೊಡಕ್ಷನ್. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ತನ್ನ ಪ್ರಾಡಕ್ಟ್ಸ್ ಅನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ಡಿಮ್ಯಾಂಡ್ ನ ಫೋರ್ಕಾಸ್ಟ್ ಮಾಡ್ಬೇಕಾಗತ್ತೆ. ಐ ಥಿಂಕ್ ನೀವು ನನಗೆ ಹೇಳಿ, ಯಾರಾದ್ರೂ ಒಬ್ರು ಈ ಡಿಮ್ಯಾಂಡ್ ನ ಫೋರ್ಕಾಸ್ಟ್ ಮಾಡೋದನ್ನ ಹೆಂಗ್ ಮಾಡ್ತೀರಾ ನೀವು? ಅಂದ್ರೆ ಅರ್ಥ, ಇವತ್ತು ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ರೆ ನಾನು ಯೋಚನೆ ಮಾಡಬೇಕು, ಈ ಪ್ರಾಡಕ್ಟ್ಗೆ ನಾನು ಮಾರ್ಕೆಟ್ ಅಲ್ಲಿ ಕಳಿಸಿದ್ರೆ ಡಿಮ್ಯಾಂಡ್ ಎಷ್ಟು ಬರುತ್ತೆ ಅಂತ. ಈಗ ನಾನು ಇದನ್ನ ಫೋರ್ಕಾಸ್ಟ್ ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಹೇಳಿ ಯಾರಾದ್ರೂ ಒಬ್ರು? ಓಕೆ, ಗುಡ್. ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ದಟ್ ಈಸ್ ದ ಬೇಸಿಕ್ ಥಿಂಗ್ ದಟ್ ಈಚ್ ಅಂಡ್ ಎವ್ರಿ ಕಂಪನಿ ಹ್ಯಾಸ್ ಟು ಡೂ. ಏನು, ಹೊರಗಡೆ ಮಾರ್ಕೆಟ್ ಅಲ್ಲಿ ನಿನ್ ತರ ಪ್ರಾಡಕ್ಟ್ಸ್ಗಳು ಯಾವ ರೀತಿ ಇದೆ, ಹೊರಗಡೆ ಮಾರ್ಕೆಟ್ ಅಲ್ಲಿ ನಿನ್ ತರ ಪ್ರಾಡಕ್ಟ್ಸ್ ಗಳಿಗೆ ಡಿಮ್ಯಾಂಡ್ ಯಾವ ರೀತಿ ಇದೆ, ಅದನ್ನ ನಾನು ಸರ್ಚ್ ಮಾಡಬೇಕು ಅಥವಾ ಸರ್ವೆ ಮಾಡಬೇಕು. ಅದ್ರ ಬೇಸಿಸ್ ಮೇಲೆ ನಂಗೆ ಡಿಸೈಡ್ ಆಗುತ್ತೆ ಸೊ ನನ್ನ ಒಂದು ಪ್ರೊಡಕ್ಷನ್ ಎಷ್ಟು ಮಾಡ್ಕೊಳ್ಬೇಕು, ಮಾಡಿದ್ರೆ ಎಷ್ಟು ಕರೆಕ್ಟ್ ಆಗಿ ನಾನು ಮಾರ್ಕೆಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ. ಸೊ ದಟ್ ಈಸ್ ದ ಪ್ಲೇಸ್ ವೇರ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅನ್ನೋ ಕಾನ್ಸೆಪ್ಟ್ ಬರುವಂಥದ್ದು. Demand forecasting refers to an estimate of future demand for the product. It is an objective assessment of the future course of demand. ನಾಳೆ ಎಷ್ಟು ನಿನ್ನ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇರುತ್ತೆ ಅನ್ನೋದನ್ನ ಇವತ್ತು ಕೂತ್ಕೊಂಡು ಅಸೆಸ್ಮೆಂಟ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. In recent times, forecasting plays an important role in business decision making. Obviously, because ಇವತ್ತು ಯಾವುದೇ ಒಂದು ಕಂಪನಿ ಉಳ್ಕೊಂಡಿದೆ ಅಥವಾ ಕಂಪನಿ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಹೌ ಮಚ್ ಡಿಮ್ಯಾಂಡ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಮಾರ್ಕೆಟ್ ಅಂತ. Demand forecasting has an important influence on production planning. It is essential for a firm to produce the required quantities at the right time ಅಂತೆ. ಅಂದ್ರೆ ಅರ್ಥ ಏನು, ನಾಳೆ ದಿನ ಜನಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಬರುತ್ತೋ ಅಷ್ಟು ರಿಕ್ವೈರ್ಮೆಂಟ್ ನಾನು ಇವತ್ತೇ ಕೂತ್ಕೊಂಡು ಏನ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ನಾನು ಮನೇಲಿ ಕೂತ್ಕೊಂಡು ಅಡುಗೆ ಮಾಡಬೇಕು ಅಂತ ಅಂದ್ರೆ ನಾನು ಏನು ಯೋಚನೆ ಮಾಡ್ತೀನಿ, ಓಕೆ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬಿಟ್ಟು ಏನು ಮಾಡ್ತೀನಿ, ಡಿಸೈಡ್ ಮಾಡಿಬಿಟ್ಟು ಎಷ್ಟು ನಾನು ಫುಡ್ನ ರೆಡಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಬಟ್ ಅದೇ ನಾನು ನಾಳೆ ಮಾರ್ಕೆಟಿಗೆ ಹೋಗಿ ನಾನು ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಎಷ್ಟು ಜನ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಅಂತ ನಾನು ಇವತ್ತೇ ಕೂತ್ಕೊಂಡು ಏನು ಮಾಡಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ಸೋ ಈಸಿ. ನೀವು ಅನ್ಕೊಂಡಂಗೆ ಅಥವಾ ನಾವು ಅನ್ಕೊಂಡಂಗೆ ತುಂಬಾ ಈಸಿಯಾಗಿ ನಾನು ಡಿಟರ್ಮೈನ್ ಮಾಡೋದಕ್ಕಾಗಲ್ಲ. ಸೊ ಐ ನೀಡ್ ಟು ಟೇಕ್ ಅ ಲಾಟ್ ಆಫ್ ಪ್ರಿಕಾಷನರಿ ಮೆಜರ್ಸ್ ವೆನ್ ಯು ಆರ್ ಡಿಸೈಡಿಂಗ್ ಹೌ ಮಚ್ ಡಿಮ್ಯಾಂಡ್ ವಿಲ್ ಗೋಯಿಂಗ್ ಟು ಬಿ ಫೋರ್ಕಾಸ್ಟೆಡ್ ಅಥವಾ ಎಸ್ಟಿಮೇಟೆಡ್ ಅನ್ನೋದಾದ್ರೆ.
ಇಟ್ ಇಸ್ ಎಸೆನ್ಷಿಯಲ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫೋರ್ಕಾಸ್ಟ್ ಆಫ್ ಡಿಮ್ಯಾಂಡ್ ಅಂಡ್ ಫೋರ್ಕಾಸ್ಟ್ ಆಫ್ ಸೇಲ್ಸ್ ಅಂತೆ. ಹೊರಗಡೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬೇರೆ, ಸಿಗೋ ಡಿಮ್ಯಾಂಡ್ ಬೇರೆ, ನೀವು ಹೊರಗಡೆ ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡೋದು ಬೇರೆ. ದೇರ್ ಇಸ್ ಬೋತ್ ಆರ್ ಡಿಫ್ರೆಂಟ್. Sales forecast is important for estimating revenue, cash requirements and expenses, but demand forecast relate to production, inventory control, timing, reliability of the forecast ante. ನೀವು ಡಿಮ್ಯಾಂಡ್ ನ ಫೋರ್ಕಾಸ್ಟ್ ಮಾಡೋ ಉದ್ದೇಶ ನಾನು ಎಷ್ಟು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು. ಸೇಲ್ಸ್ ಫೋರ್ಕಾಸ್ಟ್ ನ ಉದ್ದೇಶ ಎಷ್ಟು ಸೇಲ್ಸ್ ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡೋದು. ಸೊ ನಾವು ಮಾತಾಡ್ತಿರೋದಲ್ಲಿ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ನೀವು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಡಿಸೈಡ್ ಮಾಡ್ಬೇಕಾಗತ್ತೆ. ನಾವು ಟೈಪ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಸೊ ಹಾಗಾದ್ರೆ ಎರಡು ರೀತಿಯಾದಂತಹ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಇದೆ. ಒಂದು ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತೆ, ಇನ್ನೊಂದು ಬಂದು ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್ ಅಂತೆ, ಅಥವಾ ಲಾಂಗ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗಿಗೂ ಲಾಂಗ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗಿಗೂ ವ್ಯತ್ಯಾಸ ಸಿಂಪಲ್ಲು, ನಿಮ್ಗೆಲ್ಲರಿಗೂ ಗೊತ್ತಿರೋವಂಥದ್ದು. ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟ್ ಇಸ್ ಲಿಮಿಟೆಡ್ ಟು ಶಾರ್ಟ್ ಪೀರಿಯಡ್, ಯೂಶಲಿ ಫಾರ್ 1 year. ಅಂದ್ರೆ ಅರ್ಥ ಏನು, ಇವತ್ತು ನಾನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾನು ವರ್ಷ ಏನು ಮಾಡ್ತೀನಿ, ಮಾಡೆಲ್ಗಳನ್ನ ಚೇಂಜ್ ಮಾಡ್ತೀನಿ. ಅಥವಾ ನನ್ನ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾನು ವರ್ಷ ನನ್ನ ಮೊಬೈಲ್ ವರ್ಷನ್ಸ್ಗಳನ್ನ ಏನು ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ತಾ ಇದ್ದೀನಿ. ನಾವು ಈ ಒಂದು ವರ್ಷದಲ್ಲಿ ನಾನು ಏನು ಮಾಡ್ತೀನಲ್ಲ, ಇದನ್ನ ಎಸ್ಟಿಮೇಟ್ ಮಾಡೋದನ್ನ ನಾನು ಏನಂತ ಕರಿತೀನಿ, ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ. ಇಟ್ ರಿಲೇಟ್ಸ್ ಟು ಪಾಲಿಸೀಸ್ ರಿಗಾರ್ಡಿಂಗ್ ಸೇಲ್ಸ್, ಪರ್ಚೇಸ್, ಪ್ರೈಸ್ ಅಂಡ್ ಫೈನಾನ್ಸಸ್. ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಎಷ್ಟು ರೇಟ್ನ ಫಿಕ್ಸ್ ಮಾಡಬೇಕು, ಎಷ್ಟನ್ನ ಸೇಲ್ಸ್ ಮಾಡಬೇಕು, ಇದೆಲ್ಲನೂ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಎಸ್ಟಿಮೇಟ್ ಮಾಡ್ತಿರಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? It refers to existing production capacity of the firm. Short-term forecasting is essential for formulating a suitable pricing policy. If the business people expect of rise in prices of raw materials of shortages, they may buy early. This price forecasting helps in sale policy formulation. Production may be undertaken based on expected sales and not an actual sales. Further, demand forecasting assists in financial forecasting also. Prior information about production and sales is essential to provide the additional funds and reasonable terms ಅಂತ. ಯಾವಾಗಲೂ ಅಷ್ಟೇ ನೀವೊಂದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ವೆನ್ ಯು ಆರ್ ಡೂಯಿಂಗ್ ದಿ ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನೀವು ನಿಮ್ಮ ಒಂದು ವರ್ಷದ ಡಿಮ್ಯಾಂಡು ಎಷ್ಟಿರುತ್ತೆ ಮಾರ್ಕೆಟಲ್ಲಿ, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ನೀವೇನ್ ಮಾಡಬೇಕಾಗತ್ತೆ, ನಿಮ್ಮ ಸೇಲ್ಸ್ ಪಾಲಿಸಿ, ನಿಮ್ಮ ಪ್ರೈಸಿಂಗ್ ಪಾಲಿಸಿನ ಏನು ಮಾಡಬೇಕಾಗತ್ತೆ, ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು, ಎಷ್ಟು ನಾನು ಸೇಲ್ಸ್ನ ಮಾಡ್ಕೊಳ್ಬೇಕು, ಎಷ್ಟು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು, ಯಾವಾಗ ನಾನು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು, ಈ ಎಲ್ಲಾ ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ ವೆನ್ ಯು ಆರ್ ಇನ್ ದ ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್. ಮೂವ್ ಟು ದ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್. ನಾವು ತುಂಬಾ ರಿಸ್ಕಿ ಕಂಪೇರ್ ಟು ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್. ಬಿಕಾಸ್ ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್ ಅಲ್ಲಿ ಏನಂತ ಅಂದ್ರೆ, ಈ ವರ್ಷ ಬಿಡು, ಈ ವರ್ಷ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಇಯರ್ಗೆ ಏನಾದ್ರು ಒಂಚೂರು ತಪ್ಪಿದ್ರೆ ಸರಿ ಮಾಡ್ಕೊಳ್ಬಿಡ್ಬೋದು. ಬಟ್ ಇನ್ ದ ಲಾಂಗ್ ಟರ್ಮ್ ಸಿಚುವೇಶನ್ ಏನಾಗುತ್ತೆ, ದ ಬಿಸ್ನೆಸ್ ಮೆನ್ ಶುಡ್ ನೋ ಅಬೌಟ್ ದ ಲಾಂಗ್ ಟರ್ಮ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್. ಪ್ಲಾನಿಂಗ್ ಆಫ್ ಅ ನ್ಯೂ ಪ್ಲಾಂಟ್ ಆರ್ ಎಕ್ಸ್ಪಾನ್ಷನ್ ಆಫ್ ಅನ್ ಎಕ್ಸಿಸ್ಟಿಂಗ್ ಯೂನಿಟ್ ಡಿಪೆಂಡ್ಸ್ ಆನ್ ಲಾಂಗ್ ಟರ್ಮ್ ಡಿಮ್ಯಾಂಡ್. ಇವತ್ತು ನಾವೆಲ್ಲೋ ಮಾತಾಡ್ತಾ ಇದ್ದೀವಿ, ಕೊರೋನಾ ಪೆಂಡಮಿಕ್ ಅಂತೆಲ್ಲೋ ನಡೀತಾ ಇದೆ. ಇಂಥ ಟೈಮಲ್ಲಿ ದೇರ್ ಆರ್ ಲಾಟ್ ಆಫ್ ಪೇಷಂಟ್ಸ್ ಆರ್ ಗೆಟಿಂಗ್ ಇನ್ಫೆಕ್ಟೆಡ್ ವಿತ್ ವೈರಸ್ ಅಂತ. ಇಂಥ ಟೈಮಲ್ಲಿ ಗೌರ್ಮೆಂಟ್ ಏನು ಮಾಡಬೇಕು, ನಾನೊಂದು ಹಾಸ್ಪಿಟಲ್ ತೆಗಿಬೇಕು ಅಂತ ಯೋಚನೆ ಮಾಡ್ತೀನಿ. ನಾವು ಗೌರ್ಮೆಂಟ್ ಹ್ಯಾಸ್ 2 ಆಪ್ಷನ್. ಒಂದು, ಯಾವುದೋ ಒಂದು ಬೆಂಗಳೂರಲ್ಲಿ ನೋಡಿದ್ವಲ್ಲ, ಯಾವುದೋ ಸ್ಟೇಡಿಯಂಗಳನ್ನ ತಗೊಂಡು ಅದನ್ನ ಹಾಸ್ಪಿಟಲ್ ತರ, ಕೇರ್ ಸೆಂಟರ್ ತರ ಕನ್ವರ್ಟ್ ಮಾಡೋದು, ಆ ಥರದ್ದು ಒಂದು ಆಪ್ಷನ್ ಇದೆ. ಇನ್ನೊಂದು, ಒಂದು ಹೊಸ ಹಾಸ್ಪಿಟಲ್ನೇ ಕನ್ಸ್ಟ್ರಕ್ಟ್ ಮಾಡೋದಿದೆ. ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಒಂದು ಹೊಸ ಹಾಸ್ಪಿಟಲ್ನೇ ಎಸ್ಟಾಬ್ಲಿಷ್ ಮಾಡಿದ್ರು, ಬಿಕಾಸ್ ಆಫ್ ದಿಸ್ ಕೋವಿಡ್ ಪೆಂಡಮಿಕ್ ಇರೋದ್ರಿಂದ. ಅದೇನೆ ಫಸ್ಟ್ ವೇವ್ ಇದ್ದಾಗ ಏನು ಮಾಡಿದ್ರು, ಒಂದು ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ ಸೆಂಟರು ಮತ್ತೆ ಒಂದು ಸ್ಟೇಡಿಯಂನ ಏನು ಮಾಡಿದ್ರು, ಕೋವಿಡ್ ಕೇರ್ ಸೆಂಟರ್ ಅಂತ ಏನು ಮಾಡಿದ್ರು, ಕನ್ವರ್ಟ್ ಮಾಡ್ಕೊಂಡ್ರು. ಈ ಕೋವಿಡ್ ಕೇರ್ ಸೆಂಟರ್ ಅಂತ ಕನ್ವರ್ಟ್ ಮಾಡಿದ್ ಬಂದು ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗು. ಒಂದು ಹೊಸ ಹಾಸ್ಪಿಟಲ್ನೇ ಎಸ್ಟಾಬ್ಲಿಷ್ ಮಾಡಿದ್ದು ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್.
ಸಿ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್ ಅಲ್ಲಿ ಏನಾಗಬೇಕಾಗತ್ತೆ, ಒಂದು ಎಕ್ಸಿಸ್ಟಿಂಗ್ ಸಿಚುವೇಶನ್ ಅನ್ನ ಮೀಟ್ ಮಾಡಿಕೊಂಡು ಫ್ಯೂಚರ್ನು ಫಿಲ್ ಮಾಡಿದಾಗ ಮಾತ್ರ ಈ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್ ವರ್ಕ್ ಆಗುತ್ತೆ. ಅದನ್ನೇ ಅವ್ನು ಹೇಳೋದು. ಸಿಮಿಲರ್ಲಿ ಮಲ್ಟಿ ಪ್ರಾಡಕ್ಟ್ ಫರ್ಮ್ ಮಸ್ಟ್ ಟೇಕ್ ಇನ್ ಟು ಅಕೌಂಟ್ ದ ಡಿಮ್ಯಾಂಡ್ ಫಾರ್ ಡಿಫರೆಂಟ್ ಐಟಮ್ಸ್. ವೆನ್ ಫೋರ್ಕಾಸ್ಟ್ ಆರ್ ಮೋಡ್ ಕವರಿಂಗ್ ಲಾಂಗ್ ಪೀರಿಯಡ್, ದ ಪ್ರಾಬಿಲಿಟಿ ಆಫ್ ಎರರ್ ಇಸ್ ಹೈ. It is very difficult to forecast the production and the trend of prices, the nature of competition. Hence, the quality and competent forecast are essential. ಇವತ್ತು ರಾಜರಾಜೇಶ್ವರಿ ನಗರಲ್ಲಿ ಒಂದು ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದ್ರೆ, ಕೊರೋನಾ ಮುಗಿಯೋ ತನಕ ಕೋವಿಡ್ ಕೇರ್ ಸೆಂಟರ್ ತರ ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ನಾರ್ಮಲ್ ಒಂದು ಹಾಸ್ಪಿಟಲ್ನ ಏನ್ ಮಾಡ್ತಾರೆ, ಅದು ಕನ್ಸ್ಟ್ರಕ್ಟ್ ಮಾಡ್ತಾರೆ ಫಾರ್ ಆಲ್ ದ ಪೇಷಂಟ್ಸ್. ಸೊ ಅಲ್ಲಿ ಏನಾಯ್ತು ನೋಡಿ, ಮಲ್ಟಿಪಲ್ ಆಕ್ಟಿವಿಟೀಸ್ನ ಆ ಹಾಸ್ಪಿಟಲ್ ಪರ್ಫಾರ್ಮ್ ಮಾಡ್ದಂಗೆ ಆಯ್ತು. ಅದೇ ನಿಮ್ಮ ಶಾರ್ಟ್ ಟರ್ಮ್ ಪ್ಲಾನಿಂಗ್ ಅಲ್ಲಿ ಏನಾಯ್ತು, ಇವತ್ತು ನಾನು ಯಾವುದೋ ಒಂದು ಸ್ಟೇಡಿಯಂನ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದೀನಿ ಅಂತ ಅಂದ್ರೆ, ಕೋವಿಡ್ ಮುಗಿಯೋ ತನಕ ಮಾತ್ರ ಅದು ಕೋವಿಡ್ ಕೇರ್ ಸೆಂಟರ್ ಆಗಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನಾರ್ಮಲ್ ಪ್ಲೇ ಗ್ರೌಂಡ್ ಆಗೋಗ್ಬಿಡುತ್ತೆ. ನಾವು ಈ ಒಂದು ಎಸ್ಟಿಮೇಷನ್ಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ, ಅದನ್ನೇ ನೀವು ಏನ್ ಮಾಡಿ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯಾಚ್ ಮಾಡ್ಕೊಳ್ಳಿ. ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯಾಚ್ ಮಾಡ್ಕೊಂಡಾಗ ಏನಾಗುತ್ತೆ, ಕಂಪನಿ ಯೋಚನೆ ಮಾಡ್ಬೇಕಾಗತ್ತೆ, ನನ್ನ ಒಂದು ಪ್ರಾಡಕ್ಟು ಶಾರ್ಟ್ ಟರ್ಮ್ಗೆ ಸಂಬಂಧಪಟ್ಟಿದೆಯಾ, ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಿದೆಯಾ. ಇಫ್ ಇಟ್ ಈಸ್ ಫಾರ್ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್, ನನ್ನ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ, ಹ್ಯೂಜ್ ಆಗಿರುತ್ತೆ. ಇವತ್ತು ನಾನು ಎಲ್ಲೋ ಒಂದು ಕಡೆ ಏನದು ಗ್ರಾನೈಟ್ ಇಂಡಸ್ಟ್ರಿ ನಾನೇನೋ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಅಂದ್ರೆ, ನಾನು ಗ್ರಾನೈಟ್ ಇಂಡಸ್ಟ್ರಿ ಬಂದು ನಾನು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಾನು ಮಾಡೋ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನಾನು ಫಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇಟ್ ವಿಲ್ ಬಿ ಫಾರ್ ಅ ಲಾಂಗ್ ಟರ್ಮ್ ಪೀರಿಯಡ್. 15 ವರ್ಷ, 20 ವರ್ಷ, 40 ವರ್ಷ ಈ ತರ ಏನ್ ಮಾಡ್ತಾರೆ, ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ವರ್ಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ, ದೇರ್ ಇಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟು ಏನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ ಪ್ಲಾಂಟ್ಗಳಿಗೆ. ಸೊ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ, ನಾನು ಇವಾಗ ಗ್ರಾನೈಟ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡು ಕರೆಕ್ಟ್ ಆಗಿ ರನ್ ಆಗುತ್ತಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡು ಫುಲ್ಫಿಲ್ ಆಗುತ್ತಾ, ಸೊ ನಾನು ಎಸ್ಟಿಮೇಟ್ ಮಾಡ್ದಂಗೆ ಸೇಲ್ಸ್ ಆಗುತ್ತೆ, ಇದು ಎಲ್ಲಾನು ಏನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ ಬಿಫೋರ್ ಮೇಕಿಂಗ್ ಅ ಇನ್ವೆಸ್ಟ್ಮೆಂಟ್. ಸೊ ಈ ತರ ಯೋಚನೆ ಮಾಡಿಕೊಂಡು ನೀವು ಡಿಸಿಷನ್ ತಗೊಂಡು ಆಮೇಲೆ ನೀವು ವರ್ಕ್ನ ಸ್ಟಾರ್ಟ್ ಮಾಡೋದಿಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್. ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್ ಇರ್ಬೋದು. there are certain methods there are certain methods that you need to adopt when you are going for a forecasting. yes or no? ಇವತ್ತು ನಾನು ನಾಳೆ ದಿನ ನನ್ನ ಮಾರ್ಕೆಟಲ್ಲಿ ಈ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಾನು ಡಿಸೈಡ್ ಮಾಡ್ಕೋಬೇಕಲ್ಲ ಇವತ್ತು ಕೂತ್ಕೊಂಡು. ನಾವು ಹೆಂಗೆ ಡಿಸೈಡ್ ಮಾಡ್ತೀರಾ? ಸೆವೆರಲ್ ಮೆಥಡ್ಸ್ ಆರ್ ಎಂಪ್ಲಾಯ್ಡ್ ಫಾರ್ ಫೋರ್ಕಾಸ್ಟಿಂಗ್ ಡಿಮ್ಯಾಂಡ್. ಆಲ್ ದೀಸ್ ಮೆಥಡ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ ಟು. ಒಂದು ಸರ್ವೆ ಮೆಥಡ್, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಸರ್ವೆ statistical methods are further subdivided into different categories. ನಾನು ನಿಮಗೆ ಬರೀ ಕೆಲವೊಂದು ಮೆಥಡ್ಗಳನ್ನ ಮಾತ್ರ ನಾನು ಏನು ಮಾಡಿದ್ದೀನಿ ಇಲ್ಲಿ ತೋರಿಸಿದ್ದೀನಿ. ನಾನು ಇದಲ್ದೇ ನಿಮಗೆ ಬೇರೆ ಬೇರೆ ಮೆಥಡ್ಸ್ಗಳು ಇದಾವೆ, ಬಟ್ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಬಿಕಾಸ್ 15 ಮಾರ್ಕ್ಸ್ಗೆ ಏನಾದರೂ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ಐ ಥಿಂಕ್ ನಾನು ಇವಾಗಲಿಂದ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ನೀವು ಡೀಟೇಲ್ಡ್ ಆಗಿ ಹೇಳಿದ್ರೆ ಸಾಕಾಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ಇದರಲ್ಲಿ 2 ಮೆಥಡ್ ಇದೆ, ಒಂದು ಸರ್ವೆ ಮೆಥಡ್ ಅಂತ ಮತ್ತು ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂತ. ಸರ್ವೆ ಮೆಥಡ್ಗೆ ಯಾರೋ ಒಬ್ರು ಅವಾಗಲೇ ಹೇಳಿದ್ರಿ ಏನಂತ, ಮಾರ್ಕೆಟಿಂಗ್ ರಿಸರ್ಚ್ ಮಾಡಬೇಕು ಅಂತ ಹೇಳಿದ್ರಿ. ಐ ಥಿಂಕ್ ದಟ್ ಈಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ವಾಟ್ ಐ ಹ್ಯಾವ್ ರಿಟನ್ ಹಿಯರ್, ದಟ್ ಈಸ್ ಸರ್ವೆ ಮೆಥಡ್ ಅನ್ನೋದು. ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್, ಐ ಥಿಂಕ್ ನೀವು ಇದನ್ನೆಲ್ಲ ಆಲ್ರೆಡಿ ನಿಮ್ಮ PUC ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವೆಲ್ಲ ಇದನ್ನೆಲ್ಲ ಓದ್ಬಿಟ್ಟಿದ್ದೀರಾ. ಬಟ್ ಆದ್ರೆ ಅಲ್ಲಿ ನೀವು ಓದ್ಬೇಕಾದಾಗ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ವರ್ಕೌಟ್ ಮಾಡಿದ್ರಿ ಪ್ರಾಬ್ಲಮ್ಸ್ನ. ಬಟ್ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳು ಯಾವ ರೀತಿ ಇಲ್ಲಿ ಅಡಾಪ್ಟ್ ಆಗಿದ್ವು ಅಂತ. ಒಂದು ಸರ್ವೆ ಮೆಥಡು, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡು. ಸರ್ವೆ ಮೆಥಡೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರ್ವೆ ಮೆಥಡ್ ಅಂದ್ರೆ ಏನು? ಓಕೆ, ಒಂದು ಸರ್ವೆ ಕಂಡಕ್ಟ್ ಮಾಡೋದು. ಹೋಗಿ ನಾನು ನಮ್ಮ ಫಸ್ಟ್ ಇಯರ್ MCOM ಹುಡುಗರು 28 ಜನ ಇದ್ದಾರೆ, 28 ಜನದ ಹತ್ರ ನಾನು ಏನು ಮಾಡ್ತೀನಿ, ಸರ್ವೆ ಕಂಡಕ್ಟ್ ಮಾಡ್ತೀನಿ. ಏನಂತ, ಓಕೆ ನಿಮಗೆ ಈ ಪ್ರಾಡಕ್ಟು ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ, ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಾ ಇಲ್ವಾ. ಸೊ ಜನರಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದೇ ನಾವೇನಂತ ಕರಿತೀವಿ, ಸರ್ವೆ ಮೆಥಡ್ ಅಂತ ಕರಿತೀವಿ. ಈ ಸರ್ವೆ ಮೆಥಡ್ ಅಲ್ಲಿ ದೇರ್ ಆರ್ ಸಬ್ ಕ್ಲಾಸಿಫಿಕೇಶನ್ಸ್ ಇದೆ, ಅದನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಅಂಡರ್ ದಿಸ್ ಮೆಥಡ್, information about the desires of the consumer and opinion of experts are collected by interviewing them ಅಂತ ನಮಗೆ ಗೊತ್ತಿದೆ. ಸೊ ಇವತ್ತು ಹೋಗ್ಬಿಟ್ಟು ನಾನು ಕೆಲವು ವ್ಯಕ್ತಿಗಳ ಜೊತೆ ನಾನು ಏನು ಮಾಡ್ತೀನಿ, ಇಂಟರ್ವ್ಯೂ ಮಾಡಿ ಅವರ ಒಂದು ಪ್ರಿಫರೆನ್ಸ್ನ ಏನು ಮಾಡ್ತೀನಿ, ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸರ್ವೆ ಮೆಥಡ್ ಕ್ಯಾನ್ ಬಿ ಡಿವೈಡ್ ಇಂಟು 4 ಕ್ಯಾಟಗರೀಸ್. ಅದರಲ್ಲಿ ಫಸ್ಟ್ ಒನ್ ಬಂದು ಒಪಿನಿಯನ್ ಸರ್ವೆ ಮೆಥಡ್ ಅಂತ. ಏನು
ಒಪಿನಿಯನ್ ಸರ್ವೆ ಮೆಥಡ್ ಅಂತ. ಏನಿದು ಒಪಿನಿಯನ್ ಸರ್ವೆ ಮೆಥಡ್ ಅಂತ ಅಂದ್ರೆ, ಒಪಿನಿಯನ್ ಅಂದ್ರೆ ಗೊತ್ತು, ನಾನೇನ್ ಮಾಡ್ತೀನಿ, ಓಕೆ ಪ್ರಿಯಾಂಕಾ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಹೇಳು, ಓಕೆ ಅನುಷಾ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಹೇಳು, ವಿನುತಾ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಹೇಳು, ಸುಷ್ಮಾ ನಿನ್ನ ಒಪಿನಿಯನ್. ಸೊ ನಾನು ಇಂಡಿವಿಜುವಲ್ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಅವ್ರ ಹತ್ರ ಫೀಡ್ಬ್ಯಾಕ್ ನ ತಗೊಂಡು ನಾನ್ ಡಿಸೈಡ್ ಮಾಡ್ತೀನಿ, ಓಕೆ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಒಪಿನಿಯನ್ ಸರ್ವೆ ಮೆಥಡ್ ಅಂತ. I'll just read out. This method is also known as Salesforce composite method or collective opinion method ಅಂತ. ಏನ್ ವರ್ಕ್ ಮಾಡುತ್ತೆ ಅಥವಾ ಹೆಂಗ್ ವರ್ಕ್ ಆಗುತ್ತೆ ಈ ಮೆಥಡ್ ನೋಡಿ. The company asks its salesmen to submit estimate of future sales in their respective territories. ಏನ್ ಮಾಡ್ತೀನಿ ನಾನು, ಓಕೆ ಯಾರು ಸುಷ್ಮಾ ಇದ್ದಾರೆ, ಆಮೇಲೆ ಪ್ರಿಯಾಂಕಾ ಇದ್ದಾರೆ, ಅನುಷಾ ಇದ್ದಾರೆ. ನಾನೇನ್ ಮಾಡ್ತೀನಿ, ಇವ್ರು 3 ಜನಕ್ಕೆ ಒಂದು ಕೆಲಸ ಕೊಡ್ತೀನಿ. ಏನಂತ, ನೋಡ್ರಪ್ಪ ನೀವು ಇರೋ ಏರಿಯಾಗಳಲ್ಲಿ, ನೀವು ಸೇಲ್ಸ್ಮೆನ್ ಅಂತ ಅನ್ಕೊಳ್ಳಿ, ನೀವು ಏನ್ ಮಾಡಿ, ನೀವು ನಿಮ್ ಇರೋ ಏರಿಯಾಗಳಿಗೆ ಹೋಗ್ಬಿಟ್ಟು ನೀವೇನ್ ಮಾಡಿ, ಅಲ್ಲಿರೋ ಜನಗಳ ಹತ್ರ ನೀವು ಈ ಪ್ರಾಡಕ್ಟ್ ಬಗ್ಗೆ ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಏನ್ ಮಾಡ್ತೀನಿ, ಕಳಿಸ್ತೀನಿ. Since the forecast of the salesmen are biased due to their optimistic or pessimistic attitude, ignorance about the economic development, etc. These estimates are consolidated, reviewed and adjusted by the top executives. ನಾನು ಏನ್ ಮಾಡ್ತೀನಿ, ಅನುಷನ್ ಹತ್ರ, ಸುಷ್ಮನ್ ಹತ್ರ, ಪ್ರಿಯಾಂಕನ್ ಹತ್ರ, ಎಲ್ಲರ ಹತ್ರ ಏನ್ ಮಾಡ್ತೀನಿ, ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ತೀನಿ. ಓಕೆ ಇವ್ರುಗಳೆಲ್ಲ ಹೇಳಿರೋದು ಹೆಂಗಿದೆ, ಮತ್ತೆ ಇವ್ರುಗಳು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆಯಾ, ಏನು ಇದನ್ನ ನಾನು ಕನ್ಸಿಡರ್ ಮಾಡಿದ್ರೆ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೋದು, ಈ ತರ ಎಲ್ಲ ಏನ್ ಮಾಡ್ತೀನಿ, ನಾನು ನಿಮ್ಗಳ ಹತ್ರ ಏನ್ ಮಾಡ್ತೀನಿ, ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಡಿಸೈಡ್ ಮಾಡ್ತೀನಿ, ಸೊ ನನ್ನ ಒಂದು ಡಿಮ್ಯಾಂಡು ನೆಕ್ಸ್ಟ್ ಇಯರ್ಗೆ ಅಥವಾ ನೆಕ್ಸ್ಟ್ ಮಂತ್ಗೆ ಎಷ್ಟಿರ್ಬೋದು ಅಂತ. ಈ ಒಪಿನಿಯನ್ ಸರ್ವೆ ಮೆಥಡ್ ಏನಾಗುತ್ತೆ ನೋಡಿ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ನನಗೆ ಸೇಲ್ಸ್ಮೆನ್ಗಳು ಏನು ಒಪಿನಿಯನ್ ಕೊಟ್ಟಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅರ್ಥ, ಸೊ ಮಂಡ್ಯದಲ್ಲಿ ಒಂದು 10 ಏರಿಯಾಗಳಿಗೆ ಏನ್ ಮಾಡ್ತೀನಿ, 10 ಜನ ಸೇಲ್ಸ್ಮೆನ್ಗಳನ್ನ ಕಳಿಸ್ಬಿಟ್ಟು ನಾನು ಏನ್ ಮಾಡ್ತೀನಿ, ಅವ್ರಿಗೆ ಯಾವ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ತಿಳ್ಕೊಂಡು ಬನ್ನಿ ಅಂತ ನಾನು ಏನ್ ಮಾಡ್ತೀನಿ, ಕಳಿಸ್ತೀನಿ. ಸೊ ಕಳಿಸಿದ ಮೇಲೆ ಅವ್ರು ಬಂದು ಏನ್ ಮಾಡ್ತಾರೆ, ನನ್ನ ಹತ್ರ ಹೇಳ್ತಾರೆ, ಓಕೆ ಹಿಂಗಿದೆ ಫೀಡ್ಬ್ಯಾಕ್ ಅಂತ. ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀನಿ ನಾನು, ಸೊ ಎಷ್ಟು ಪ್ರಾಡಕ್ಟ್ ನಾನು ಏನ್ ಮಾಡ್ಬೇಕು, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ. ಮೇ ಬಿ ಒಬ್ಬೊಬ್ರು ಸೇಲ್ಸ್ಮೆನ್ಗಳು ಹೋಗಿ 100 ಜನದ ಹತ್ರ ಏನ್ ಮಾಡಿದ್ದಾರೆ, ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. 10 ಜನ ಸೇಲ್ಸ್ಮೆನ್ಸ್ಗಳು 100 ಅಂತ ಅಂದ್ರೆ ಆಲ್ಮೋಸ್ಟ್ 1000 ಜನಗಳ ಹತ್ರ ಏನ್ ಮಾಡಿದ್ದಾರೆ, ಫೀಡ್ಬ್ಯಾಕ್ ತಗೊಂಡ್ ಬಂದಿದ್ದಾರೆ. ಇಷ್ಟು 1000 ಜನದಲ್ಲಿ ನನಗೊಂದು 700 ಜನ ಏನ್ ಮಾಡಿದ್ರೆ ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ನಾನು ಏನ್ ಮಾಡ್ತೀನಿ, 700 ಪ್ರಾಡಕ್ಟ್ ನ ಏನ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಸೊ ಹೀಗೆ ನಾನು ಒಪಿನಿಯನ್ ಸರ್ವೆ ಮೆಥಡ್ ಮುಖಾಂತರ ಏನ್ ಮಾಡ್ತೀನಿ, ಡಿಸೈಡ್ ಮಾಡ್ತೀನಿ. ಸೆಕೆಂಡ್ ಆಪ್ಷನ್ ನೋಡಿ, ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್. ಅಪಾರ್ಟ್ ಫ್ರಮ್ ಸೇಲ್ಸ್ಮೆನ್ ಅಂಡ್ ಕನ್ಸ್ಯೂಮರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಆರ್ ಔಟ್ಸೈಡ್ ಎಕ್ಸ್ಪರ್ಟ್ಸ್ ಮೇ ಆಲ್ಸೋ ಬಿ ಯೂಸ್ಡ್ ಫಾರ್ ಫೋರ್ಕಾಸ್ಟಿಂಗ್ ಅಂತ. ಅರ್ಥ ಏನು, ಈಗ ಫಸ್ಟ್ ಒನ್ ಅಲ್ಲಿ ಏನ್ ಮಾಡಿದೆ, ನಾನು ಸೇಲ್ಸ್ಮೆನ್ ಅವ್ರನ್ನ ಕಳಿಸ್ದೆ, ನೋಡ್ರಪ್ಪ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಇಲ್ಲಿ ಏನ್ ಮಾಡ್ತೀನಿ, ನಾನು ಬರೀ ಸೇಲ್ಸ್ಮ್ಯಾನ್ಗಳನ್ನ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ, ಡಿಸ್ಟ್ರಿಬ್ಯೂಟರ್ಸ್ಗಳು ಯಾರ್ಯಾರು ಇರ್ತಾರೆ, ಮತ್ತೆ ಕೆಲವೊಬ್ರು ಅದ್ರ ಮೇಲೆ ಎಕ್ಸ್ಪರ್ಟ್ಸ್ಗಳು ಇರ್ತಾರಲ್ಲ, ಅವ್ರುಗಳ್ನ ಏನ್ ಮಾಡ್ತೀನಿ ನಾನು, ಅವ್ರಗಳ ಒಪಿನಿಯನ್ ನ ಏನ್ ಮಾಡ್ತೀನಿ, ಕಲೆಕ್ಟ್ ಮಾಡ್ತೀನಿ. ಏನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, the automobile companies get sales estimate directly from their dealers. Firms in advanced countries make use of outside experts for estimating the future demand. Various public and private agencies all periodic forecast of short and long term business condition. I think ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ ಹಿಂದೆ. ಏನಂತ, ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನೀವೇನ್ ಮಾಡ್ತೀರಾ, ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಹೋಲ್ಸೇಲರ್ ಹತ್ರನೋ ಅಥವಾ ರಿಟೇಲರ್ ಹತ್ರನೋ ಹೋಗಿ ಏನ್ ಮಾಡ್ತೀರಾ, ನೀವು ಆ ಪ್ರಾಡಕ್ಟ್ ಬೇಕು ಅಂತ ಕೇಳ್ತೀರಾ. ಸೊ ಬೇಕು ಅಂತ ಕೇಳಿದ್ಮೇಲೆ ಏನಾಗುತ್ತೆ, ರಿಟೇಲರ್ಗೆ ಹೋಲ್ಸೇಲರ್ಗೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ. ಅವ್ರೇನ್ ಮಾಡ್ತಾರೆ, ಹೋಗಿ ಕಂಪನಿನ ಅಪ್ರೋಚ್ ಮಾಡ್ತಾರೆ. ಸೊ ಆ ಕಂಪ್ನಿ ಅದನ್ನ ಬೇಸಿಸ್ ಮೇಲೆ ಇಟ್ಕೊಂಡು ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್. ಸೊ ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅಲ್ಲಿ ಏನು, ನಾನು ಕನ್ಸ್ಯೂಮರ್ ಫೀಡ್ಬ್ಯಾಕ್ ಅನ್ನ ಅಥವಾ ಸೇಲ್ಸ್ಮೆನ್ ಫೀಡ್ಬ್ಯಾಕ್ ಅನ್ನ ತಗೊಳಕ್ ಹೋಗಲ್ಲ. ಇನ್ಸ್ಟೆಡ್ ಆಫ್ ಐ ವಿಲ್ ಟೇಕ್ ಸಮ್ ಎಕ್ಸ್ಪರ್ಟ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಒಪಿನಿಯನ್ ವೆನ್ ಫಿಕ್ಸಿಂಗ್ ದ ಡಿಮ್ಯಾಂಡ್ ಆಫ್ ದ ಪ್ರಾಡಕ್ಟ್. ಹೋಪ್ ನಾನು ಹೇಳ್ತಾ ಇರೋದು ನಿಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್ ನೋ ಥರ್ಡ್ ಆಪ್ಷನ್ ಡೆಲ್ಫಿ ಮೆಥಡ್. ವಾಟ್ ಯು ಮೀನ್ ಬೈ ಡೆಲ್ಫಿ ಮೆಥಡ್? ಇದು ಒನ್ ಮೋರ್ ವೇರಿಯಂಟ್ ಆಫ್ ಡೆಲ್ಫಿ ಮೆಥಡ್. ಇದು ಹೆಂಗ್ ವರ್ಕ್ ಆಗುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ ಈ ಮೆಥಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅಂಡರ್ ದಿಸ್ ಮೆಥಡ್, a panel is selected to give suggestions to solve the problems in hand.
Both internal and external experts can be the members of the panel. Panel members, one kept apart from each other and express their views in any anonymous manner. There is also a coordinator who acts as an intermediary among the panelists. He prepares the questionnaire and sends it to the panelist. At the end of each round, he prepares a summary report. On the basis of summary report, the panel members have to give suggestions. This method has been used in area of technological forecasting. It has proved more popular in forecasting. It has provided more popular in forecasting non-economic rather than economic variables. ಆ ಎರಡಕ್ಕಿಂತ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಮೆಥಡ್ ಅಂತ ಅಂದ್ರೆ ಈ ಡೆಲ್ಫಿ ಮೆಥಡ್ ಅಂತ. ಸರ್ ಈ ಡೆಲ್ಫಿ ಮೆಥಡ್ ಹೆಂಗ್ ಸರ್ ವರ್ಕ್ ಆಗುತ್ತೆ? ಯಾವ ಯಾವ ಪಾಯಿಂಟ್ ಆಫ್ ಇಂದ ಈ ಒಂದು ಡೆಲ್ಫಿ ಮೆಥಡ್ ಅನ್ನೋದು ಕಾನ್ಸೆಪ್ಟ್ ವರ್ಕ್ ಆಗ್ತಾ ಹೋಗುತ್ತೆ? ಸೊ ಅಲ್ಲಿ ಎಕ್ಸಾಂಪಲ್ ಹೇಳಿದಾರೆ ನೋಡಿ, ಯಾವುದು ಅಥವಾ ಯಾವ ರೀತಿ ಪ್ರೋಸೆಸ್ ಆಗತ್ತೆ ಅಂತ. ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಕೆಲವರು ಪ್ಯಾನೆಲ್ ಆಫ್ ಮೆಂಬರ್ಸ್ಗಳನ್ನ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಅದು ಇಂಟರ್ನಲ್ ಮೆಂಬರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ಗಳಾದ್ರೂ ಆಗಿರ್ಬೋದು. ಒಂದು ದೊಡ್ಡ ಹಾಲ್ಗೆ ಏನ್ ಮಾಡ್ತಾರೆ, ಎಲ್ಲಾರನ್ನೂ ಸಪ್ರೇಟ್ ಆಗಿ ಏನ್ ಮಾಡ್ಬಿಡ್ತಾರೆ, ಕೂರಿಸ್ತಾರೆ. ಒಂದು 10 ಜನನ ಏನ್ ಮಾಡ್ತಾರೆ, ಪ್ಯಾನಲಿಸ್ಟ್ ಅಂತ ಏನ್ ಮಾಡ್ತಾರೆ, ಕೂರಿಸ್ತಾರೆ. ಆ 10 ಜನನು ಏನು ಅಂತ ಅಂದ್ರೆ, ಆ ಪ್ರಾಡಕ್ಟ್ ಬಗ್ಗೆ ಮತ್ತೆ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರುವಂತ ವ್ಯಕ್ತಿಗಳು ಆಗಿರ್ತಾರೆ. ಇವ್ರಿಗೆಲ್ಲ ಏನ್ ಮಾಡ್ತಾರೆ, ಒಂದು ಕ್ವಶನೇರ್ ಅಂತ ಕೊಟ್ಬಿಡ್ತಾರೆ. ಏನು ಕ್ವಶನೇರ್ ಅಂತ ಅಂದ್ರೆ ಗೊತ್ತಾ ನಿಮ್ಗೆ? ಕ್ವಶನೇರ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಒಂದು ಲಿಸ್ಟ್ ಆಫ್ ಕ್ವಶನ್ಸ್ಗಳನ್ನ ಕೇಳುವಂಥದ್ದು. ಅದನ್ನ ನಾವೇನಂತ ಕರಿತೀವಿ, ಕ್ವಶನೇರ್ಸ್ ಅಂತ ಕರಿತೀವಿ ನಾವು. ಈ ಕ್ವಶನೇರ್ಸ್ಗಳನ್ನ ಏನ್ ಮಾಡ್ತಾರೆ, ಎಲ್ಲ 10 ಜನ ಪ್ಯಾನೆಲ್ ಮೆಂಬರ್ಸ್ಗಳಿಗೂ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಅವರು ಎಲ್ಲರ ಹತ್ರನೂ ಏನ್ ಮಾಡ್ತಾರೆ, ಒಪಿನಿಯನ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಬ್ಬನ ಹತ್ರ ಕಲೆಕ್ಟ್ ಮಾಡಿರೋಂಥ ಇನ್ಫಾರ್ಮೇಶನ್ ಇನ್ನೊಬ್ಬಂಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಏನ್ ಮಾಡ್ತಾನೆ, ಯಾರು ಕೋಆರ್ಡಿನೇಟ್ ಇರ್ತಾನಲ್ಲ, ಅವ್ನು ಏನ್ ಮಾಡ್ತಾನೆ, ಒಂದು ಸಮ್ಮರಿ ರಿಪೋರ್ಟ್ನ ಏನ್ ಮಾಡ್ತಾನೆ, ರೆಡಿ ಮಾಡ್ತಾನೆ. ರೆಡಿ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಆ ಸಮ್ಮರಿ ರಿಪೋರ್ಟ್ ಪ್ರಕಾರ ಏನ್ ಮಾಡ್ತಾರೆ, ಆ ಪ್ಯಾನೆಲ್ ಮೆಂಬರ್ಸ್ಗಳಿಗೆ ಅವ್ರದೇ ಆದಂತ ಓನ್ ಸಜೆಷನ್ಸ್ಗಳನ್ನ ಏನ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ಗೆ ಅಥವಾ ಏನೋ ಒಂದು ಕಮಾಡಿಟಿಗೆ ಸಂಬಂಧಪಟ್ಟಂಗೆ ಅವ್ರು ಏನ್ ಮಾಡ್ತಾರೆ, ಸೊ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಏನ್ ಮಾಡ್ತಾರೆ, ಮಾತಾಡ್ತಾ ಹೋಗ್ತಾರೆ. ನೋಡಿ, ಹಿಂಗಿದೆ ಪರಿಸ್ಥಿತಿ ಮಾರ್ಕೆಟ್ ಅಲ್ಲಿ, ನೀವು ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ. ಸಿಂಪಲ್ ಫೋರ್ಕಾಸ್ಟ್. ಐ ಥಿಂಕ್ ನಾವು ಈ ಕೋವಿಡ್ ಪೆಂಡಮಿಕ್ ಅಲ್ಲಿ ಲಾಕ್ಡೌನ್ ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಅಂತ ಏನ್ ಮಾಡ್ತಿದ್ದಾರೆ ಹೇಳಿ ಗೌರ್ಮೆಂಟ್? ಈ ಲಾಕ್ಡೌನ್ ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಅಂತ ಯಾರ ಕಡೆಯಿಂದ ಒಪಿನಿಯನ್ ತಗೊಳ್ತಾ ಇದ್ದಾರೆ? ಯಾರ ಕಡೆಯಿಂದ ತಗೊಳ್ತಿದ್ದಾರೆ ಒಪಿನಿಯನ್ನ? ಹಾ, ಒಂದು ಯಾರ್ಯಾರು ಗೌರ್ಮೆಂಟ್ MLAs ಪಾರ್ಟಿ ಮೆಂಬರ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ಒಂದು. ಎರಡು, ಒಂದು ಕಮಿಟಿ ಅಂತ ಮಾಡಿರ್ತಾರೆ. ಯಾವ ಕಮಿಟಿ? ಸೊ ಈ ಡಾಕ್ಟರ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿರ್ತಾರೆ. ಐ ಥಿಂಕ್ ಅದಕ್ಕೆ ಹೆಡ್ ಬಂದು ದೇವಿ ಶೆಟ್ಟಿ ಅಂತ, ಅವರು ಆ ಡಾಕ್ಟರ್ ಬಂದು ಹೆಡ್ ಅದಕ್ಕಿರೋದು. ತಜ್ಞ ವೈದ್ಯರ ವರದಿಗಳನ್ನ ತಗೊಂಡು ಡಿಸೈಡ್ ಮಾಡ್ತಾರೆ ಅಂತ ಟಿವಿಲೆಲ್ಲ ನೋಡ್ತಿರ್ತೀವಲ್ಲ. ಏನ್ ಮಾಡ್ತಾನೆ ಗೌರ್ಮೆಂಟ್ ಇಲ್ಲಿ, ಯಡಿಯೂರಪ್ಪ ಅನೌನ್ಸ್ ಮಾಡಬೇಕು ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಆ ಎಕ್ಸ್ಟೆನ್ಷನ್ ಮಾಡೋದಕ್ಕೋಸ್ಕರ ಹೀಲ್ ಟೇಕ್ ಅ ಸಜೆಷನ್ ಫ್ರಮ್ ದ ಪ್ಯಾನೆಲ್ ಆಫ್ ಮೆಂಬರ್ಸ್. ಒಂದು ಇರುವಂತ ಎಲ್ಲಾ ಸ್ಟೇಟ್ನ ಉಸ್ತುವಾರಿ ಸಚಿವರುಗಳು ಯಾರ್ಯಾರು ಇರ್ತಾರೆ ಅಥವಾ ಎಲ್ಲಾ ಡಿಸ್ಟಿಕ್ನ ಉಸ್ತುವಾರಿ ಸಚಿವರುಗಳು ಯಾರ್ಯಾರು ಇರ್ತಾರೆ ಅವ್ರ ಹತ್ರ ಒಪಿನಿಯನ್ ತಗೊಳ್ತಾರೆ. ಹಾಗೆ ತಜ್ಞ ವೈದ್ಯರ ಕಡೆಯಿಂದ ಏನ್ ಮಾಡ್ತಾರೆ, ಒಪಿನಿಯನ್ ತಗೊಳ್ತಾರೆ. ಅದೆಲ್ಲಾನು ತಗೊಂಡು ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕಾ ಬೇಡವಾ ಅಂತ. ನಾವು ಇದು ಡೆಲ್ಫಿ ಮೆಥಡ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಸೇಮ್ ಥಿಂಗ್ ಅಪ್ಲೈಸ್ ವೆನ್ ಯು ಗೋ ಟು ಕಂಪನಿ ಹೋದ್ರು ಅಷ್ಟೇನೆ ಇದೇ ರೀತಿ ಏನಾಗ್ತಾ ಹೋಗುತ್ತೆ, ಅಪ್ಲೈ ಆಗುತ್ತೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ as ಡೆಲ್ಫಿ ಮೆಥಡ್. ನಾವು ಇದು ಮೂರನೇ ಮೆಥಡ್ ಆಯ್ತು. ಫಸ್ಟ್ ಒನ್ ಏನ್ ಹೇಳಿದೆ, ಒಪಿನಿಯನ್ ಸರ್ವೆ. ಸೆಕೆಂಡ್ ಒನ್ ಎಕ್ಸ್ಪರ್ಟ್ ಒಪಿನಿಯನ್. ಸೊ ಥರ್ಡ್ ಒನ್ ಬಂದು ಯಾವುದು, ಡೆಲ್ಫಿ ಮೆಥಡ್ ಅಂತ ಹೇಳಿದೆ. ಸೊ ನಾಲ್ಕನೇ ಕಾನ್ಸೆಪ್ಟ್ ಬಂದು ಏನು ಅಂತಂದ್ರೆ ಕನ್ಸ್ಯೂಮರ್ಸ್ ಇಂಟರ್ವ್ಯೂ ಮೆಥಡ್ ಅಂತೆ. ಸರ್ ಏನಿದು ಕನ್ಸ್ಯೂಮರ್ಸ್ ಇಂಟರ್ವ್ಯೂ ಮೆಥಡ್? ಐ ಥಿಂಕ್ ನೇಮ್ ಇಟ್ ಸೆಲ್ಫ್ ಹೇಳ್ತದೆ. Consumers are contacted personally to know about their plans and preference regarding the consumption of the product.
A list of all potential buyers would be drawn, and each buyer will be approached and asked how much he plans to buy the listed product in future. He would be asked the proportion in which he intends to buy. This method seems to be the most ideal method for forecasting the demand. ಈ ಮೆಥಡ್ ತುಂಬಾ ಕಷ್ಟ ಮಾಡೋದಕ್ಕೆ, ಬಟ್ ಆದ್ರೆ ತುಂಬಾ ಕಂಫರ್ಟಬಲ್ ನೀವು ಡಿಮ್ಯಾಂಡ್ ಅನ್ನ ಎಸ್ಟಿಮೇಟ್ ಮಾಡೋದಕ್ಕೆ. ಅರ್ಥ ಏನು? ಇವತ್ ನಾನು ಹೋಗಿ ಒಬ್ಬೊಬ್ರ ಹತ್ರನೂ ಕೇಳ್ಕೊಂಡು ಬರೋದು ಏನಂತ, ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ, ಈ ಪ್ರಾಡಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದ್ರೆ ಎಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ, ಹೋಗಿ ನಾನು ಕೇಳಬೇಕು. ಬಟ್ ನಾನು ಈ ಕೆಲಸ ನನ್ನ ಕೈಲಿ ಮಾಡೋದಕ್ಕಾಗಲ್ಲ. ಆಬ್ವಿಯಸ್ಲಿ ವಿ ಆರ್ ಇನ್ ದ ಹ್ಯೂಜ್ ಪಾಪ್ಯುಲೇಟೆಡ್ ಕಂಟ್ರಿಲಿ ನಾವು ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಬಟ್ ಸ್ಟಿಲ್ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಅಂಡ್ ಇಟ್ ಇಸ್ ಮೋರ್ ಐಡಿಯಲ್, ಬಟ್ ಇಟ್ ಇಸ್ ನಾಟ್ ಸೋ ಈಸಿ ಟು ಕಂಡಕ್ಟ್ ಅ ಸರ್ವೆ ಅಂತ. ಸೊ ಈ 4 ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಸರ್ವೆ ಮೆಥಡ್ ಅಲ್ಲಿ ಬರುವಂತಹ ಸಬ್ ಡಿವಿಷನ್ಸ್ಗಳು. ಒಂದ್ ಯಾವುದು ಒಪಿನಿಯನ್ ಸರ್ವೆ, ಎರಡನೇದು ಎಕ್ಸ್ಪರ್ಟ್ ಒಪಿನಿಯನ್, ಥರ್ಡ್ ಒನ್ ಬಂದು ಡೆಲ್ಫಿ ಮೆಥಡ್, ಫೋರ್ತ್ ಒನ್ ಬಂದು ಕನ್ಸ್ಯೂಮರ್ಸ್ ಇಂಟರ್ವ್ಯೂ ಮೆಥಡ್. Now the last method, statistical method. Statistical method ಅಲ್ಲಿ ಏನಾಗುತ್ತೆ, by using certain statistics we will going to what you called so we will going to conduct a estimation. ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ಗಳ ಮುಖಾಂತರ ಅಥವಾ ಕೆಲವೊಂದು ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ಗಳ ಮುಖಾಂತರ ಏನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಸೊ ನನ್ನ ಒಂದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಯಾವ ರೀತಿ ಇರಬೇಕು ಅಂತ. ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಎಷ್ಟು ಜನ ಗೊತ್ತಿದೆ? ಟೈಮ್ ಸೀರೀಸ್ ಅಂತ, ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಐ ಥಿಂಕ್ ನೀವು ಇದನ್ನ ಡಿಗ್ರಿ ಮತ್ತೆ ಡಿಗ್ರಿಲಲ್ಲ PUಲಿ ಮತ್ತೆ ನಿಮ್ಮ ಸ್ಕೂಲಲ್ಲಿ ನೀವು ಇದನ್ನ ಓದಿದ್ರಿ. ಟೈಮ್ ಸೀರೀಸ್ ಅಂತ ಓದಿರ್ತಿದ್ರಿ. ಒಂದು 10 ವರ್ಷದ್ದು ಪ್ರಿಡಿಕ್ಷನ್ ಮಾಡುವಂಥದ್ದು ಅಥವಾ ಒಂದು 5 ವರ್ಷದ್ದು ಪಾಸ್ಟ್ ಪ್ರೊಜೆಕ್ಷನ್ ತಗೊಳ್ಳುವಂಥದ್ದು. ಏನಿದು ಟೈಮ್ ಸೀರೀಸ್ ಅನಾಲಿಸಿಸು? ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ನಾನು ಹಿಂದಿನ ಒಂದು 10 ವರ್ಷದ್ದು ಸೇಲ್ಸ್ ಯಾವ ರೀತಿ ಇದೆ ಅಂತ ನೋಡ್ಬಿಡೋದು. 10 ವರ್ಷದ ಬೇಡ, ಲಾಸ್ಟ್ 10 ತಿಂಗಳದ್ದು ಸೇಲ್ಸ್ ಯಾವ ರೀತಿ ಇದೆ ಅಂತ ನಾನು ಅನಾಲಿಸಿಸ್ ಮಾಡೋದು. ಆ 10 ತಿಂಗಳದ್ದು ಸೇಲ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಆಮೇಲೆ ನಾನು ಇಲ್ಲಿ ಡಿಸೈಡ್ ಮಾಡ್ಕೊಳ್ತೀನಿ ಈ ತಿಂಗಳು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಯಾವ ಕನ್ಸ್ಯೂಮರ್ ಹತ್ರ ಹೋಗ್ಲಿಲ್ಲ, ಯಾವ ಸೇಲ್ಸ್ ಮ್ಯಾನ್ ಹತ್ರನೂ ಹೋಗ್ಲಿಲ್ಲ, ಯಾವ ಎಕ್ಸ್ಪರ್ಟ್ ಹತ್ರನೂ ಹೋಗ್ಲಿಲ್ಲ, ಯಾವ ಪ್ಯಾನಲ್ ಮೆಂಬರ್ಸ್ಗಳ ಹತ್ರನೂ ಹೋಗ್ಲಿಲ್ಲ. ನಾನೇನ್ ಮಾಡಿದೆ, ಸಿಂಪಲ್ಲು ಲಾಸ್ಟ್ ಒಂದು 10 ತಿಂಗಳದ್ದು ಏನ್ ಮಾಡಿದೆ, ನಾನು ಸೇಲ್ಸ್ ಡೀಟೇಲ್ಸ್ ತೆಗೆದ್ಮೇಲೆ ಏನ್ ಮಾಡಿದೆ, ಕೂತ್ಕೊಂಡು ಯೋಚನೆ ಮಾಡಿದೆ. ಓಕೆ, ತಿಂಗಳ ಯಾವ ರೀತಿ ಸೇಲ್ಸ್ ಇಂಪ್ರೂವ್ ಆಗಿದೆ ಅಂತ ಯೋಚನೆ ಮಾಡಿದೆ. ಆ ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ, ಓಕೆ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ, ಈ ಸಲನೂ ಜಾಸ್ತಿ ಮಾಡೋಣ. ಡಿಕ್ರೀಸ್ ಆಗ್ತಾ ಇದ್ರೆ ಒಂಚೂರು ಕಡಿಮೆ ಪ್ರೊಡ್ಯೂಸ್ ಮಾಡೋಣ. ಸೊ ಅಂದ್ರೆ ಅರ್ಥ ಏನು, ಪ್ರೀವಿಯಸ್ ಮಂತ್ಸ್ ಅಥವಾ ಪ್ರೀವಿಯಸ್ ಇಯರ್ ಅಥವಾ ಪ್ರೀವಿಯಸ್ ಡಾಟಾನ ತಗೊಂಡು ಏನ್ ಮಾಡ್ತೀನಿ, ಡಿಸೈಡ್ ಮಾಡ್ತೀನಿ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಟೈಮ್ ಸೀರೀಸ್ ಅನಾಲಿಸಿಸ್. ಸೆಕೆಂಡ್, ಬ್ಯಾರೋಮೆಟ್ರಿಕ್ ಟೆಕ್ನಿಕ್ ಅಂತ. ಸೊ ಏನದು ಬ್ಯಾರೋಮೆಟ್ರಿಕ್ ಟೆಕ್ನಿಕ್ ಅಂತ ಅಂದ್ರೆ, ಪ್ರೆಸೆಂಟ್ಸ್ ಈವೆಂಟ್ಸ್ ಆರ್ ಯೂಸ್ಡ್ ಟು ಪ್ರಿಡಿಕ್ಟ್ ದ ಡೈರೆಕ್ಷನ್ಸ್ ಆಫ್ ಚೇಂಜ್ ಇನ್ ಫ್ಯೂಚರ್. ಅಂದ್ರೆ ಅರ್ಥ ಏನು, ಇವತ್ತು ನಾನು ಕೂತ್ಕೊಂಡು ನಾಳೆ ದಿನಗಳು ಯಾವ ರೀತಿ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಯೋಚನೆ ಮಾಡೋದು. ಅದು ಯಾವ್ಯಾವ ಇಂಡಿಕೇಟರ್ಸ್ಗಳ ಮುಖಾಂತರ ಅಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟೆಡ್ ಅವಾರ್ಡೆಡ್ ಫಾರ್ ಬಿಲ್ಡಿಂಗ್ ಮೆಟೀರಿಯಲ್ಸು, ಪರ್ಸನಲ್ ಇನ್ಕಮ್ಮು, ಅಗ್ರಿಕಲ್ಚರಲ್ ಇನ್ಕಮ್ಮು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, ಗ್ರಾಸ್ ನ್ಯಾಷನಲ್ ಇನ್ಕಮ್ಮು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು, ಬ್ಯಾಂಕ್ ಡೆಪಾಸಿಟ್ಸು. ಸೊ ಅಂದ್ರೆ ಅರ್ಥ ಏನು, ಈ ಬ್ಯಾರೋಮೆಟ್ರಿಕ್ ಮೆಥಡ್ ಅಲ್ಲಿ ಹೆಂಗಾಗತ್ತೆ ಅಂತ ಅಂದ್ರೆ, ಕೆಲವೊಂದು ಎಕನಾಮಿಕ್ ಎಕನಾಮಿಕ್ ಇಂಡಿಕೇಟರ್ಸ್ಗಳು ಅಥವಾ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತೀನಿ, ಅಥವಾ ಕೆಲವೊಂದು ಇಂಡಿಕೇಟರ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತೀನಿ ನಾನು, ಸೊ ಡಿಸೈಡ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಬ್ಯಾರೋಮೆಟ್ರಿಕ್ ಮೆಥಡ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಕಲ್ಚರಲ್ ಇರ್ಬೋದು ಅಥವಾ ವಾಟ್ ಯು ಕಾಲ್ಡ್ ನಿಮ್ಮ ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಅಥವಾ ನಿಮ್ಮ ಎಕನಾಮಿಕ್ ಕಂಡೀಷನ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಒಂದು ಸೋಷಿಯಲ್ ಸೊಸೈಟಿಕಲ್ ಚೇಂಜಸ್ ಇರ್ಬೋದು. ಈ ಎಲ್ಲ ಇಂಡಿಕೇಟರ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ ನಾನು, ಸೊ ಡಿಸೈಡ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ನನ್ನ ಒಂದು ಡಿಮ್ಯಾಂಡು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸಿಂಪಲ್, ಕೋವಿಡ್ ಪೆಂಡಮಿಕ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಫಸ್ಟ್ ವೇವ್ ಅಲ್ಲಿ ಈ ಆಕ್ಸಿಜನ್ ಆಕ್ಸೋಮೀಟರ್ಗೆ ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ ಇರಲಿಲ್ಲ. ಬರ್ತಾ ಸೆಕೆಂಡ್ ವೇವ್ ಅಲ್ಲಿ ಏನಾಯ್ತು,
ಓಕೆ ಆಕ್ಸಿಮೀಟರ್ನ ಅಥವಾ ಆಕ್ಸಿಜನ್ನ ಕೊರತೆ ಏನಾಯ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ನಾನೇನ್ ಮಾಡಿದೆ ಇಲ್ಲಿ, ಹೊರಗಡೆ ಇರುವಂತ ಎಕನಾಮಿಕ್ ಕಂಡೀಷನ್ ನೋಡ್ಕೊಂಡು ಪ್ರಿಡಿಕ್ಟ್ ಮಾಡಿದೆ, ಓಕೆ ನಾಳೆ ನನ್ನ ಡಿಮ್ಯಾಂಡು ಹಿಂಗಿರ್ಬೋದು ಅಂತ. ಇವತ್ತು ಎಲ್ಲರೂ ಪ್ರೊಜೆಕ್ಷನ್ ಮಾಡ್ತಾರೆ, ಓಕೆ ಥರ್ಡ್ ವೇವ್ ಬರುತ್ತೆ. ನಾವು ಥರ್ಡ್ ವೇವ್ ಬರುತ್ತೆ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕೂತ್ಕೊಂಡು ನಾನು ಇವತ್ತು ಏನು ಯೋಚನೆ ಮಾಡ್ತೀನಿ, ಓಕೆ ಥರ್ಡ್ ವೇವ್ ಬಂದ್ರೆ ನಾನು ಯಾವ್ಯಾವ ಇಂಜೆಕ್ಷನ್ಸ್ಗಳು ಅಥವಾ ಯಾವ್ಯಾವ ಮೆಡಿಸಿನ್ಸ್ ಇವಾಗಲೇ ರೆಡಿ ಮಾಡಬೇಕು ಅಂತ ಏನ್ ಮಾಡ್ತೀನಿ, ಕೂತ್ಕೊಂಡು ನೋಡ್ತೀನಿ. ಅರ್ಥ ಏನು, ಬ್ಯಾರೋಮೆಟ್ರಿಕ್ ಟೆಕ್ನಿಕಲಿ ಸೊ ಇವತ್ತಿನ ಪರಿಸ್ಥಿತಿಗೆ ಫ್ಯೂಚರ್ ಯಾವ ರೀತಿ ಬದಲಾವಣೆ ಆಗ್ಬೋದು ಅನ್ನೋದನ್ನ ನಾನು ಕೂತ್ಕೊಂಡು ಡಿಸೈಡ್ ಮಾಡೋದಿಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬ್ಯಾರೋಮೆಟ್ರಿಕ್ ಟೆಕ್ನಿಕ್. ದೆನ್ ರಿಗ್ರೆಷನ್ ಅಂಡ್ ಕಾರ್ರಿಲೇಷನ್ ಮೆಥಡ್. ನಾವು ವಾಟ್ ಈಸ್ ದಿಸ್ ರಿಗ್ರೆಷನ್ ಅಂಡ್ ಕಾರ್ರಿಲೇಷನ್? ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಈ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ರಿಗ್ರೆಷನ್ ಮತ್ತೆ ಕಾರ್ರಿಲೇಷನ್ ಮೆಥಡ್ ಅಂತ. ನೀವು ರಿಗ್ರೆಷನ್ ಕಾರ್ರಿಲೇಷನ್ ಅಲ್ಲಿ ನೀವು ಮಾತಾಡಬೇಕಾದಾಗ ನೀವು ಮೇ ಬಿ ನೀವೆಲ್ಲ ಓದಿರ್ತೀರಾ, ಕ್ಯಾಲ್ಕುಲೇಷನ್ಸ್ ಗಳೆಲ್ಲ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ವೈ ಇಷ್ಟಿದ್ರೆ ಎಕ್ಸ್ ಏನಾಗಿರುತ್ತೆ, ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್ ಅಂತ ಐ ಥಿಂಕ್ ನೀವೆಲ್ಲರೂ ಕೆಲವೊಂದು ಫಾರ್ಮುಲಾಸ್ಗಳನ್ನ ಇಟ್ಕೊಂಡು ಏನ್ ಮಾಡಿದ್ರಿ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಎಕ್ಸ್ ವ್ಯಾಲ್ಯೂ ಇಷ್ಟಿದ್ದಾಗ ವೈ ವ್ಯಾಲ್ಯೂ ಎಷ್ಟಾಗುತ್ತೆ, ವೈ ವ್ಯಾಲ್ಯೂ ಇಷ್ಟಿದ್ದಾಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಎಕ್ಸ್ ಆನ್ ವೈ ಅಂದ್ರೆ ಎಷ್ಟು, ವೈ ಆನ್ ಎಕ್ಸ್ ಅಂದ್ರೆ ಏನು, ಈ ಒಂದು ಕ್ಯಾಲ್ಕುಲೇಷನ್ಸ್ಗಳನ್ನ ಏನ್ ಮಾಡಿದ್ರಿ ನೀವು ನಿಮ್ಮ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಈ ಒಂದು ಕಾನ್ಸೆಪ್ಟ್ ನ ತಿಳ್ಕೊಂಡಿದ್ರಿ ಚೆನ್ನಾಗಿ. ಈ ಒಂದು ರಿಗ್ರೆಷನ್ ಕಾರ್ರಿಲೇಷನ್ ಹೆಂಗೆ ವರ್ಕ್ ಆಗುತ್ತೆ, ಯೂಶಲಿ ಏನಾಗುತ್ತೆ ಅಂತಂದ್ರೆ ಐ ಥಿಂಕ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಮಾಡ್ಬೇಕಾದಾಗ ಎ ಇಸ್ ಈಕ್ವಲ್ ಟು ವೈ ಪ್ಲಸ್ ಬಿ ಎಕ್ಸ್ ಅಂತನೋ ಕೆಲವೊಂದು ಫಾರ್ಮುಲಾಸ್ನ ನೀವು ನೋಡಿದ್ರಿ, ಹೋಪ್ ಯು ಹ್ಯಾವ್ ರಿಮೆಂಬರ್ಡ್ ಅಂತ ಅನ್ಸುತ್ತೆ. ಈ ತರ ಒಂದು ರಿಗ್ರೆಷನ್ ಮತ್ತೆ ಕಾರ್ರಿಲೇಷನ್ ಒಂದು ಈ ತರ ಇದ್ರೆ ಅದ್ರ ಮೇಲೆ ಇನ್ನೊಂದು ಯಾವ ರೀತಿ ಡಿಪೆಂಡ್ ಆಗಿರುತ್ತೆ, ಅಥವಾ ಒಂದು ಆಕ್ಟಿವಿಟಿ ಹೀಗಿದ್ದಾಗ ಅಥವಾ ಲೈಕ್ ಸೇಲ್ಸ್ ಈ ರೀತಿ ಇದೆ ಅಂತ ಅಂದಾಗ ಡಿಮ್ಯಾಂಡ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಅಥವಾ ಡಿಮ್ಯಾಂಡ್ ಅಲ್ಲಿ ಈ ರೀತಿ ಬದಲಾವಣೆ ಆದಾಗ ಸಪ್ಲೈ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ. ಈ ಒಂದು ರಿಲೇಶನ್ಶಿಪ್ ನ ನೀವ್ ಏನ್ ಮಾಡ್ತೀರಾ, ಸೊ ಚೆಕ್ ಮಾಡೋದಕ್ಕೆ ಈ ಒಂದು ಕಾರ್ರಿಲೇಷನ್ ಮತ್ತೆ ರಿಗ್ರೆಷನ್ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಐ ಥಿಂಕ್ ಕೆಲವೊಂದು ನೀವು ನೋಡಿರ್ಬೋದು, ರಿಲೇಶನ್ಶಿಪ್ ಬಿಟ್ವೀನ್ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಸೇಲ್ಸ್ ಆಫ್ ದ ಆರ್ಗನೈಸೇಷನ್. ನಿಮ್ಮ ಸೇಲ್ಸ್ ಆಫ್ ದ ಆರ್ಗನೈಸೇಷನ್ಗೆ ಯಾವ ರೀತಿ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ರಿಲೇಟೆಡ್ ಆಗಿದೆ ಅಂತ. ಈ ತರ ನೀವು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರಿಗ್ರೆಷನ್ ಅಂಡ್ ಕಾರ್ರಿಲೇಷನ್ ಮೆಥಡ್ ಅಂತ. ಈ ಒಂದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ, ನೀವು ಪ್ರಿಡಿಕ್ಟ್ ಮಾಡ್ತೀರಾ. ಸೊ ನಾಳೆಯ ಒಂದು ಫ್ಯೂಚರ್ ಯಾವ ರೀತಿ ಇರ್ಬೋದು, ನಾಳೆ ಅಕಸ್ಮಾತ್ ಈ ರೀತಿ ಸೇಲ್ಸ್ ಆಗುತ್ತೆ ಅಂತ ಅಂದ್ರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಮೇಲೆ ಯಾವ ರೀತಿ ಬರುತ್ತೆ, ನಾಳೆ ಒಂದು ಡಿಮ್ಯಾಂಡ್ ಈ ರೀತಿ ಇದೆ ಅಂತ ಅಂದ್ರೆ ಇವತ್ತು ಸಪ್ಲೈ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸೊ ಡಿಸ್ಕಸ್ ಮಾಡೋದೇ ಯಾವುದು, ನಿಮ್ಮ ಈ ರಿಗ್ರೆಷನ್ ಅಂಡ್ ಕಾರ್ರಿಲೇಷನ್ ಅನಾಲಿಸಿಸ್. ಇಷ್ಟು ಬಂದು ಏನೋ ನಿಮ್ಮ ಮೆಥಡ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಎರಡು ಮೆಥಡ್, ಒಂದು ಸರ್ವೆ ಮೆಥಡ್ ಮತ್ತಿನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಮೆಥಡು, ಸೊ ಅಥವಾ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಕು. ಸರ್ವೆ ಮೆಥಡ್ ಅಲ್ಲಿ ಬಂದು ಏನ್ ಬರುತ್ತೆ, ಒಪಿನಿಯನ್ ಸರ್ವೆ, ಎಕ್ಸ್ಪರ್ಟ್ ಸರ್ವೆ, ಡೆಲ್ಫಿ ಮೆಥಡ್ ಮತ್ತಿನ್ನೊಂದು ಕನ್ಸ್ಯೂಮರ್ಸ್ ವ್ಯೂ ಪಾಯಿಂಟ್. ಆಮೇಲೆ ಯಾವ್ದು ಸ್ಟ್ಯಾಟಿಸ್ಟಿಕಲ್ ಬಂದು ಒಂದು ವಾಟ್ ಇಸ್ ದಟ್, ಫಸ್ಟ್ ಒನ್ ಯಾವ್ದು ಹೇಳಿದೆ, ಟೈಮ್ ಸೀರೀಸು. ಸೆಕೆಂಡ್ ಒನ್ ಬಂದು ಯಾವ್ದು ಹೇಳಿದೆ, ಬ್ಯಾರೋಮೆಟ್ರಿಕ್ ಟೆಕ್ನಿಕ್. ಅಂಡ್ ಥರ್ಡ್ ಒನ್ ಕಾರ್ರಿಲೇಷನ್. ಸೊ ಇಷ್ಟು ಬಂದು ಏನು ನಿಮ್ಮ ವಾಟ್ ಯು ಕಾಲ್ಡ್ ಮೆಥಡ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಮಾಡ್ಯೂಲ್ ಮುಗೀತು. ಜಸ್ಟ್ ನಾನು ಹಾಗೆ ನಿಮಗೆ ತೋರಿಸ್ಬೇಕು ಅಂತ ಆದರೆ ಸೊ ಜಸ್ಟ್ ಏನೇನು ಕಂಟೆಂಟ್ಸ್ ಕವರ್ ಮಾಡಿದ್ದೀನಿ ಅಂತ ಹಾಗೆ ನಾನು ಸ್ಲೈಡ್ಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬಿಡಿ. ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಬಗ್ಗೆ ಹೇಳಿದೆ, ಅದಾದಮೇಲೆ ಇದರ ನೇಚರು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡಿದೆ, ಅದಾದಮೇಲೆ ಸ್ಕೋಪ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದೆ, ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದೆ, ಎಲ್ಲೆಲ್ಲಿ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಯುಟಿಲೈಸ್ ಆಗ್ತಾ ಇದೆ ಅಂತ. ಮ್ಯಾನೇಜರಲ್ ಎಕನಾಮಿಕ್ಸ್ನ ರೋಲ್ ಏನು ಅನ್ನೋದ್ರ ಬಗ್ಗೆ ಮಾತಾಡಿದೆ ನಾನು. ಅದಾದಮೇಲೆ ಡಿಮ್ಯಾಂಡ್ ಅನಾಲಿಸಿಸ್ಗೆ ಬಂದೆ, ಇದರಲ್ಲಿ ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡಿದೆ, ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಬಗ್ಗೆ ಮಾತಾಡಿದೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಮ್ಯಾಂಡ್ ಬಗ್ಗೆ ಮಾತಾಡಿದೆ, ಆಮೇಲೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡಿದೆ. ಅದರಲ್ಲಿ ವೇರಿಯಸ್ ಟೈಪ್ಸ್ಗಳು ಬಂದಿತ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದಾದಮೇಲೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇಂಪಾರ್ಟೆನ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ದೆನ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಗ್ಗೆ ಮಾತಾಡಿದ್ವಿ, ಟೈಪ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಬಂದು ಏನು, ಮೆಥಡ್ಸ್ ಆಫ್
ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಗ್ಗೆ, ಅದರಲ್ಲಿ ಸರ್ವೆ ಮೆಥಡ್ ಮತ್ತು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸಲ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹೋಪ್ ಸೊ ಇಷ್ಟು ಮಾತಾಡಿರೋದು ಎಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಐ ಥಿಂಕ್ ಯು ಕ್ಯಾನ್ ಆಸ್ಕ್ ನೌ ಆರ್ ಎಲ್ಸ್ ವಿಲ್ ವೈಂಡ್ ಅಪ್ ದ ಕ್ಲಾಸ್. ಥ್ಯಾಂಕ್ ಯು.